ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಇದುವರೆಗೂ ಲೈವ್ ಸೂಪರ್ ಗುರುನಲ್ಲಿ ಜ್ಯೂಸ್ ಮಾರಿ ಜೂನಿಯರ್ಸ್ ನೇ ಬೆಚ್ಚು ಬೀಳ್ಸಿರೋ ಸೀನಿಯರ್ಸ್ ಮೆಮರಿ ಪವರ್ ಟಾಸ್ಕ್ ನಲ್ಲೂ ಸೂಪರ್. ಮೋಸ ಆಯ್ತು ಅಂತ ಮನೆ ಬಿಟ್ಟು ಹೋದ ಅರ್ಜುನ ಮತ್ತೆ ವಾಪಸ್ ಬಂದಿದ್ದು ಇತಿಹಾಸ. ಆ ಮನುಷ್ಯ ಮನಸ್ಸು ನೊಂದು ಬಂದಿದ್ದಾನೆ, ಪಶ್ಚಾತ್ತಾಪ ಪಟ್ಕೊಂಡ್ ಬಂದಿದ್ದಾನೆ, ಕ್ಷಮೆನೂ ಕೇಳಿದ್ದಾನೆ. ಇದಕ್ಕಿಂತ ಕ್ಷಮಿಸಿದ್ರೆ ನಾವು ಮನುಷ್ಯರೇ ಅಲ್ಲ, ನಾವು ದೊಡ್ಡವರೇ ಅಲ್ಲ. ರೋಲ್ ರಿವರ್ಸ್ ಟಾಸ್ಕ್ ನಲ್ಲಿ ಸೂಪರ್ ಸೀನಿಯರ್ ಹಾಗೂ ಜಾಲಿ ಜೂನಿಯರ್ ಗಳ ಫ್ಯಾಷನ್ಗಾಗ್ಲಿ ಇಲ್ಲ ಇವರು ತೋರಿಸಿದ ಫ್ಯಾಷನ್ಗಾಗ್ಲಿ ಏನು ಕಮ್ಮಿ ಇಲ್ಲ. ಸೀನಿಯರ್ ಹಾಗೂ ಜೂನಿಯರ್ ಗಳ ವಾರು ಈಗ ಮುಂದಿದೆ ಜೋರು. ಲೈವ್ ಸೂಪರ್ ಗುರು. ಕೊಟ್ಟಿಗೆ ಮನೆಯಲ್ಲಿ ಎದ್ದಿರೋ ಮೊದಲನೇ ಎತ್ತು ನಮ್ ಸೂಪರ್ ಸೀನಿಯರ್ ಕೃಷ್ಣಾನಂದ್ರವರು. ಎತ್ತು ಕೊಂಬಲ್ ಗುಂಬಿದ್ರೆ ಇವರು ಮಾತಲ್ಲೇ ಗುಮ್ತಾರೆ. ಇವ್ರನ್ನ ಹಾಗೇ ನೋಡ್ತಾ ಇರಿ, ಏನ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಇವರಿಗೆ ಇದೊಂದು ಕಡಿಮೆ ಆಗಿತ್ತು. ಉಚ್ಛ್ವಾಸ ನಿಶ್ವಾಸ ಬಿಡ್ತಿರೋ ಕೃಷ್ಣಾನಂದ್ರವರ ಸಹವಾಸ ಮಾಡಿದವ್ರಿಗೆ ಮಾತ್ರ ವನವಾಸ. ಅಯ್ಯೋ ಏನ್ ದೇವಮ್ನವ್ರೆ, ಮತ್ತೆ ಡಬ್ಬಾಕೊಂಡ್ಬಿಟ್ರಿ. ಗ್ಯಾಸ್ ತುಂಬಿಕೊಂಡಿರೋ ಬಲೂನು ಮೇಲಕ್ಕೆ ಹೋಗುತ್ತೆ ಅನ್ಕೊಂಡಿದ್ವಿ, ಯಾರೋ ಪಿನ್ ಚುಚ್ಚಿದ್ರು ಅಂತ ಕಾಣಿಸುತ್ತೆ. ಪಾಪ ತುಸ್ಸು. ಚಪ್ಪಾಳೆ. ಜಿಮ್ಮು ಏರೋಬಿಕ್ಸು ಮಾಡೋ ನಮ್ಮ ಜೂನಿಯರ್ ಗಳಿಗೆ ನಮ್ ಇಂದ್ರಮ್ನವರಿಂದ ಲಾಫಿಂಗ್ ಥೆರಪಿ ಲೆಸನ್ಸ್. ಬಲಗಣ್ಣು ಮುಚ್ಚಿ ಎಡಗಣ್ಣಿನಿಂದ ಆಕಾಶಕ್ಕೆ ಕಣ್ಣೊಡಿಬೇಕು. ಸೂರ್ಯಂಗೆ ಹುಡುಗಿರಿ ಕಣ್ಣೊಡಿಬೇಡ. ನನಗೆ ದೇವೇಂದ್ರ ಕಾಣ್ತಾ ಉಂಟು, ಲೆಗ್ ಪೀಸ್ ಎಲ್ಲ ಕಾಣಿಸ್ತದೆ. ಈಗ ಬಲಗ ಹೆಬ್ಬಣ್ಣ ಆದಷ್ಟು ಎತ್ತರದಲ್ಲಿ ಇಟ್ಕೊಂಡು ಗಡಿಯಾರ ಮುಳ್ಳು ರೀತಿಯಲ್ಲಿ ಸುತ್ತು ಬರಬೇಕು. ಹೆಬ್ಬಳ್ಳೆ ದಿಟ್ಟಿಸ್ತಾ ಇರಬೇಕು ಕಣ್ಣು. ಏನು ವಾಸನೆ ಬರ್ತದೆ. Bullet lock. Take the gun, load the bullet and pull the trigger. ಹೆಬ್ಬೆರಳಿಗೆ ಇಟ್ಕೊಳ್ಳಿ. ಈ ಎರಡು ಬೆರಳು ಮಧ್ಯದ ಎರಡು ಬೆರಳು ಕಣ್ಣು ಮುಚ್ಕೊಳ್ಳಿ. ಭ್ರಮರಿನಾದ ಅಂದ್ರೆ ದುಮ್ಮಿನಾದ ತರ. ಈ ದಿನದ ಟಾಸ್ಕ್ ಏನಿರಬಹುದು ಅಂತ ಕಾಯ್ತಿರೋ ನಮ್ಮ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ಗೆ ಉತ್ತರ ಸಿಗೋದು ಗಂಟೆ ಹೊಡೆದಾಗ್ಲೇನೆ. Jolly juniors, super seniors, come here. ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ಗೆ ಶುಭೋದಯ. ಎಲ್ಲರೂ 2 ವಾರಗಳ ಕಾಲ ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸ ಮಾಡಿ 3ನೇ ವಾರಕ್ಕೆ ಕಾಲಿಟ್ಟಿದ್ದೀರಾ. ತಂಡವಾಗಿ ಹೋರಾಡಲು ಸಿದ್ಧರಾಗಿ ಎಲ್ಲರೂ ತಮ್ಮ ತಂಡದ ಯೂನಿಫಾರ್ಮ್ ಧರಿಸಿ ಇನ್ನು 1 ಗಂಟೆಯೊಳಗೆ ತಯಾರಾಗಿರಬೇಕು. ಲೈವ್ ಸೂಪರ್ ಗುರು. ವೆಲ್ಕಮ್ ಟು ರೆನ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರ್ನ ಬಿಸಿ ಅದ್ದೂರಿಯಾಗಿ ಇರ್ತಾ ಇದೆ. ಹೊಸ ಲುಕ್ ನಲ್ಲಿ ಸಖತ್ ಜೋಶ್ ಜೊತೆಗೆ ನಮ್ಮ ಸೂಪರ್ ಸೀನಿಯರ್ ಗಳಿದ್ದಾರೆ. ಜೊತೆಗೆ ನಿಮ್ಮ ಬಿಳಿ ಮೀಸೆನ ಮಿಸ್ ಮಾಡ್ಕೋತಾ ಇದ್ದೀರಾ? ಬಿಳಿ ಮೀಸೆ ಇದ್ರೆ ನಾವು ನಿನ್ ಸೋಲ್ತಿದ್ದಿಲ್ರಿ ಸರ್. ಪರವಾಗಿಲ್ಲ ಬಿಡಿ. ಕ್ಯಾಪ್ಟನ್ ರಾಮಪ್ಪನವರೇ, ಸರ್ ಟೀಮ್ ಸೋತಾದ್ಮೇಲೆ ಏನ್ ಮಾತಾಡ್ಕೊಂಡ್ರಿ, ಏನೇನಾಯ್ತು? ಎಲ್ಲರಿಗೂ ಒಂದು ಹೊಸ ಅನುಭವದ ಟಾಸ್ಕ್ ಅದು. ನೆನ್ನೆ ಸೋಲಿಲ್ಲ ನಮ್ಮ, ನೆನ್ನೆ ನಾವು ಗೆಲುವು. ಯಾಕಂದ್ರೆ ಸೀನಿಯರ್ ಲುಕ್ ಅಲ್ಲಿ ಗೆದ್ದಿರೋದು ಅವರೇ. ಸೀನಿಯರ್ಗೆ ಜಯ ಆಗಿ ಅನ್ಕೊಂಡಿದೀವಿ ನಾವು. ಓಕೆ ದೇವಮ್ಮ, ಹೇರ್ ಸೇರ್ ಎಲ್ಲ ಮ್ಯಾಚ್ ಆಯ್ತಾ? ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ. ಅದೇನು ಬೇಜಾರಲ್ಲಿ ಹೇಳ್ತೀರಲ್ಲ, ಖುಷಿಯಾಗಿ? ಇಲ್ಲ, ಖುಷಿಯಾಗಿದ್ದೀನಿ. ಯಾಕೋ ಡಲ್ ಆಗಿದ್ದೀರಲ್ಲ, ಯಾಕೆ? ಈ ಚಡ್ಡಿ ಇಟ್ಕೊಂಡಿದ್ದೀನಿ. ಓ, ಪ್ರಾಬ್ಲಮ್ ಅಲ್ಲಿರೋದು. ಅದು ಚಡ್ಡಿ ಅಲ್ಲ, ಸ್ಪೋರ್ಟ್ಸ್ ವೇರ್ ಅಂತ ಕರೀತಾರೆ. ಓಕೆನಾ? ಏನಂತ ಕರೀತಾರೆ? ಪೋರ್ಟೇರ್. ಪೋರ್ಟೇರ್, ಏರ್ಪೋರ್ಟ್ ತರ ಪೋರ್ಟೇರು. ಓಕೆ, ವೆರಿ ಗುಡ್. ಅಮ್ಮ ಇಂದ್ರಮ್ಮ ಹೇಳಿಮ್ಮ. ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಿರ್ಧಾರ ಮಾಡ್ಕೊಂಡಿದೀವಿ ಇವತ್ತಿನ ಚಾಲೆಂಜ್ ನಾವು ಗೆಲ್ತೀವಿ ಅಂತ. ಖಂಡಿತ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ನನಗಿದೆ. ವೆರಿ ಗುಡ್, ಸೂಪರ್. ಎಲ್ಲ ಒಂದ್ಸತಿ ಓಕೆ ಮೈ ಡಿಯರ್ ಜೂನಿಯರ್ಸ್, ರೆಡಿನಾ ಎಲ್ಲರೂ? ಓಕೆ ಶಿಲ್ಪಾ,
ನಿನಗೂ ಆ ಟ್ರೋಫಿಗೂ ಜೋಡಿ ಸೂಪರ್ ಆಗಿದೆ. ಹೌದಾ? ಹಾ, ಬಾಯ್ ಫ್ರೆಂಡ್ ಇಟ್ಕೊಂಡಿದ್ಯಾ ಕೊಡಲ್ಲ. ಏ ಐ ಡೋಂಟ್ ವಾಂಟ್ ಟು ಲೀವ್ ಯಾ ಸೋ ನೀನು ಮಾತಾಡಕ್ ಮುಂಚೆ ದಯವಿಟ್ಟು ಅನ್ನೋದನ್ನ ನಿಲ್ಸ್ಬೇಕು. ಎನಿವೇಸ್ ಶಿಲ್ಪಾ, ಹೆಂಗಿದೆ ಟೀಮ್ ಈಗ? ಎಲ್ಲರೂ ಜೋಶಲ್ಲಿದ್ದಾರೆ, ಫುಲ್ ಯೂನಿಟಿ. ನಮ್ ಮುಂಚೆ ಫಸ್ಟ್ ವೀಕ್ ಬಂದ್ರಲ್ಲ ಆತರ ಇಲ್ಲ, ಎಲ್ಲ ಒಂದು ಫ್ಯಾಮಿಲಿ ಆಗಿದೀವಿ ಈಗ. ವೆರಿ ನೈಸ್, ದ ಸ್ಟ್ರೆಂತ್ ಇಸ್ ಬಿಕಮ್ ಮೋರ್ ಪವರ್ಫುಲ್ ಆಗಿದೆ, ನೀವೇ ನೋಡಿದ್ರಿ. ವೆರಿ ಗುಡ್. ಅಂಡ್ ಮಿಸ್ಟರ್ ಅರ್ಜುನ್, ನೀವು ಕ್ಯಾಪ್ಟನ್ ಆಗಿದ್ದಿದ್ರೆ ಆ ಟ್ರೋಫಿ, ಆ ಲೈಫ್ ನಿಮ್ ಕೈಯಲ್ಲಿ ಇರ್ತಾ ಇತ್ತು, ಹಾಗೆ ಶಿಲ್ಪಾ ನಿಂತಿರೋ ಜಾಗದಲ್ಲಿ ನೀವ್ ನಿಲ್ತಾ ಇದ್ರಿ. ಆರ್ ಯು ಮಿಸ್ಸಿಂಗ್ ಇಟ್? ಇಲ್ಲ, ಖಂಡಿತವಾಗ್ಲೂ ನನ್ಗೆ ಆ ಫೀಲ್ ಇಲ್ಲ ಸರ್. ಯಾಕಂದ್ರೆ ಇದು ನನ್ನ ಗ್ರೂಪ್ ಆಗಿರೋದ್ರಿಂದ ಶಿಲ್ಪಾ ಹಿಡಿದ್ರೆ ಬೇರೆ ಅಲ್ಲ, ರಚನಾ ಹಿಡಿದ್ರೆ ಬೇರೆ ಅಲ್ಲ, ಶರತ್ ಹಿಡಿದ್ರೆ ಬೇರೆ ಅಲ್ಲ ಸರ್. ಅಲ್ಟಿಮೇಟ್ ಆಗಿ ಅದು ನಮ್ ಕೈಲೇ ಇದೆ ಸರ್. ಐ ಆಮ್ ಹ್ಯಾಪಿ. ಸೊ ಲೈಫ್ ಜೂನಿಯರ್ಸ್ ಕಡೆ ಇದೆ, ದಟ್ ಈಸ್ ಇಂಪಾರ್ಟೆಂಟ್. ಎಸ್ ಸರ್, ಅಬ್ಸಲ್ಯೂಟ್ಲಿ. ಅಂಡ್ ಶಿಲ್ಪಾ, ಲೈಫ್ ನ ಇಲ್ಲಿ ಕೊಟ್ರೆ ಇವತ್ತೊಂದು ಟಾಸ್ಕ್ ಶುರು ಮಾಡ್ಬೋದು. Life is up for grabs. ಮೂರನೇ ವಾರ ಅದ್ದೂರಿಯಾಗಿ ಪ್ರದರ್ಶನ ನಡೀತಾ ಇದೆ. ಲಾಸ್ಟ್ ವೀಕ್ ನಲ್ಲಿ ಯಾವುದೇ ಎಲಿಮಿನೇಷನ್ಗಳಾಗಲಿಲ್ಲ. ಈ ವಾರದಿಂದ ಪ್ರತಿ ವಾರ ಎಲಿಮಿನೇಷನ್ಗಳು ಚಾಚೂ ತಪ್ಪದೆ ನಡೀತಾ ಹೋಗ್ತವೆ. ಈ ವಾರದ ಮೊದಲನೇ ದಿನದಲ್ಲೇ 2 ಟಾಸ್ಕ್ಗಳಿರುತ್ತೆ, 2 ಚಾಲೆಂಜ್ಗಳಿರುತ್ತೆ. ಓಕೆ, ನಿಮ್ಗಳಿಗೆಲ್ಲ ಮೊಲ ಮತ್ತು ಆಮೆಯ ಕಥೆ ಗೊತ್ತಾ? ಈ ಕಥೆನಲ್ಲಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ಒಂದು ನೀತಿಯನ್ನ ನಾವು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಅಂದ್ರೆ ಆ ಆಮೆಗೆ ಗೆಲ್ಲಬೇಕು ಅನ್ನೋ ಉತ್ಸಾಹ ಇತ್ತು, ಆ ಫೋಕಸ್ ಇತ್ತು, ಸ್ಲೋ ಆದ್ರೂ ನಿರಂತರವಾಗಿ ಮುಂದುವರಿತು ಮತ್ತು ತನ್ನ ಗುರಿಯನ್ನ ತಲುಪಿತು. ಆದ್ರೆ ವೇಗವಾಗಿದ್ದಂತಹ ಮೊಲ ಈ ರೇಸ್ ಅನ್ನ ಸೋಲುತ್ತೆ. ಆದ್ರೆ ಆ ಮೊಲಕ್ಕೆ ಈ ರೇಸ್ ಅನ್ನ ಗೆಲ್ಲಕ್ ಆಗ್ತಿರ್ಲಿಲ್ಲ ಅಂತಲ್ಲ, ರೆಸ್ಟ್ ಮಾಡದೆ ಸೋಂಬೇರಿ ಆಗದೆ ಗೇಮಲ್ಲಿ ಫೋಕಸ್ ಮಾಡಿದಿದ್ರೆ ಖಂಡಿತ ಗೆದ್ದಿರ್ತಿತ್ತು. ಸೊ ಈ ಟಾಸ್ಕ್ ನಲ್ಲಿ ರ್ಯಾಬಿಟ್ ನ ಸ್ಪೀಡು ಹಾಗೆ ಆಮೆಯ ಫೋಕಸ್ 2 ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಚಾಲೆಂಜ್ ಎಲ್ಲರೂ ರೆಡಿ ಇದ್ದೀರಾ? ಈಗ ಟಾಸ್ಕ್ ಅನ್ನ ವಿವರಿಸ್ತೀನಿ, ನೀವುಗಳೆಲ್ಲ ಹಿಂದ್ಗಡೆ ಒಂದ್ಸತಿ ಸೆಟಪ್ ಒಂದ್ಸತಿ ನೋಡಿ. ಈ ಬಾಲ್ ಪಾಸಿಂಗ್ ಟಾಸ್ಕ್ ನ ಹಂತಗಳು ಒಟ್ಟು 4. ಸ್ಟೆಪ್ ನಂಬರ್ 1, ಸ್ಪರ್ಧಿ ಹಗ್ಗದ ಕೆಳಗೆ ಸಗಣಿಯ ಮೇಲೆ ತೆವಳಿ ಹುಲ್ಲಿನ ಮೆದೆಯಲ್ಲಿ ಅವಿತಿರುವ ಚೆಂಡನ್ನ ಹುಡುಕಿ ಮುಂದಿನ ಸ್ಪರ್ಧೆಗೆ ಪಾಸ್ ಮಾಡಬೇಕು. ಸ್ಟೆಪ್ ನಂಬರ್ 2, ಹೀಗೆ ಒಟ್ಟುಗೂಡಿಸಿದ 4 ಚೆಂಡುಗಳಿಗೆ ಸುತ್ತಿರುವ ಬಟ್ಟೆಯನ್ನ ತೆಗೆದು ಮುಂದಿನ ಸ್ಪರ್ಧೆಗೆ ಪಾಸ್ ಮಾಡಬೇಕು. ಸ್ಟೆಪ್ ನಂಬರ್ 3, ಹೀಗೆ ಪಾಸ್ ಮಾಡಿದ ಚೆಂಡನ್ನ ಮತ್ತೊಬ್ಬ ಸ್ಪರ್ಧಿಯ ಕೈಗಳ ಸಹಾಯವಿಲ್ಲದೆ ಕೈಯಲ್ಲಿರುವ ಪ್ಲೇಟಿನ ಸಹಾಯದಿಂದ ಹಿಡಿದು ಮತ್ತೊಬ್ಬ ಸ್ಪರ್ಧಿಗೆ ತಲುಪಿಸಬೇಕು. ಸ್ಟೆಪ್ ನಂಬರ್ 4, ಚೆಂಡನ್ನ ಹಿಡಿದ ಕೊನೆಯ ಸ್ಪರ್ಧಿ ತನ್ನ ಮುಂದಿರುವ ಡ್ರಮ್ಮಿಗೆ ಚೆಂಡನ್ನ ಗುರಿ ಮುಟ್ಟಿಸಬೇಕು. ಈ ಸಂದರ್ಭದಲ್ಲಿ ಈ 4 ಜನ ಅಭ್ಯರ್ಥಿಗಳಲ್ಲಿ ಯಾರೇ ಒಬ್ಬರು ಚೆಂಡನ್ನ ಬೀಳಿಸಿದರೂ ಮತ್ತೆ ಮೊದಲಿನಿಂದ ಬಾಲ್ ಪಾಸ್ ಮಾಡಬೇಕು. ಹೀಗೆ 4 ಚೆಂಡನ್ನ ಯಾವ ತಂಡದವರು ಬೇಗ ಗುರಿ ತಲುಪಿಸ್ತಾರೋ ಅವರು ವಿಜಯಶಾಲಿಗಳು. ಪ್ರಾರಂಭದ 4 ಸ್ಪರ್ಧೆಗಳಲ್ಲಿ 2 ತಂಡದಿಂದ 2 ಮಹಿಳೆಯರು ಇರಬೇಕು ಅನ್ನೋದು ಷರತ್ತುಬದ್ಧ. ಎನಿ ಕ್ವೆಶ್ಚನ್ಸ್? ನೋ ಸರ್. ಸೊ 2 ಟೀಮ್ಗಳಿಗೆ ಸ್ಟ್ರಾಟಜಿಗೆ ಅಂತ 5 ನಿಮಿಷ ಟೈಮ್ ಕೊಡ್ತೀವಿ. ಸ್ಟ್ರಾಟಜಿ ಟೈಮ್ ಸ್ಟಾರ್ಟ್ಸ್ ನೌ. ಇಟ್ಸ್ ನಾಟ್ ಅಬೌಟ್ ಸ್ಪೀಡ್, ಅವರು ನಮ್ಮ ಲೆವೆಲ್ಗೆ ಮಾಡ್ತಾರೆ. ಗರ್ಲ್ಸ್ ಕ್ಯಾನ್ ಡೂ ದಿಸ್ ಒನ್. ಶರತ್ ಆಕ್ಚುಲಿ ಪಾಯಿಂಟ್ ಎತ್ತಿದ್ದು, ನೀವು 4 ಜನ ಹುಡುಗಿರು ಏನಕ್ಕೆ ಹೋಗ್ಬಾರ್ದು ಅಂತ ಹೇಳ್ದ. ದಟ್ ವಾಸ್ ಅ ವೆರಿ ಗುಡ್ ಪಾಯಿಂಟ್. ಫರ್ನಾಂಡಿಸ್ ಮತ್ತು ಜಟ್ಟಿ ಅವರು ಅವ್ರ ಮಿಲಿಟರಿಲೆಲ್ಲ ಈ ಕ್ರಾಲಿಂಗ್ ಮಾಡಿಕೊಂಡು ಒಂದು ಅಭ್ಯಾಸ ಇತ್ತು ಅವರಿಗೆ. ಜಟ್ಟಿ ಮನಿ ಕೂಡ ಸ್ವಲ್ಪ ಕುಸ್ತಿ ಮಾಡಿ ಸ್ವಲ್ಪ ಗಟ್ಟಿಮುಟ್ಟಾಗಿರೋ ಮನುಷ್ಯ ಅವರು ಅದನ್ನ ಮಾಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್. ಸಾಮ್ರಾಜ್ಯ ಕಟ್ಲೇಬೇಕು ಅಂತ ಯುದ್ಧಕ್ಕೆ ಸಜ್ಜಾಗಿ ನಿಂತಿರೋ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ ಸೈನಿಕರಿಗೆ ಇಲ್ಲಿ ಯುಕ್ತಿ ಶಕ್ತಿಗಳೇ ಅಸ್ತ್ರ. ರೆಡಿ ಇದ್ದೀರಾ? On your mark, your life begins in 3, 2, 1. ಹೋಗ್ಬಿಟ್ಟು ಬೀಳ್ತೀನಿ. ಓ ಗಾಡ್, ಇಟ್ ಲೈಕ್ ಅವಳು ಡೈವ್ ಹೊಡೆದ್ಲು, ಆ ಗಟ್ಟಿಯಾಗಿರೋ ಸಗಣಿ ಎಲ್ಲ ಜಲಿ ತರ ಆಗಿ ಸ್ಪ್ಲಾಶ್ ಆಗೋಯ್ತು. ತೂರ್ಕೊಂಡ್ಬಿಡ್ಬೋದು ಅನ್ಕೊಂಡೆ, ಬಟ್ ನಂಗೆ ಆಚೆನೇ ಹೋಗೋಕ್ಕಾಗಿಲ್ಲ. ಆಮೇಲೆ ರೌಂಡ್ ಎಲ್ಲ ಮಾಡಿ ಸುತ್ತಿ ಹೆಂಗೋ ಆಚೆ ಬಂದ್ಬಿಟ್ಟೆ.
ಫರ್ನಾಂಡಿಸ್ ಎಲ್ಲ ಹೆಜ್ಜೆ ಇಡೋದು ಕಷ್ಟ, ಅವ್ರು ಏನು ಓಡ್ತಾರೆ ಅಂದ್ಬಿಟ್ಟು ಫುಲ್ಲಿಂಗ್ ಅಗೀತಾನೆ ಇದೀನಿ. ಅಷ್ಟೊಂದು ಫರ್ನಾಂಡಿಸ್ ತಗೊಂಡು ಹೋಗೇ ಬಿಟ್ರಲ್ಲಿ. ನಮಗಿಂತ ಮುಂಚೆ ಸೀನಿಯರ್ಸ್ ಏನಿದ್ದಾರೆ ಅವ್ರು ಓಡ್ತಿದ್ರು, ಅವ್ರಿಗೆ ಅದು ಹೆಂಗ ಆ ಎನರ್ಜಿ ಬಂತು ಅಂತಾನೆ ಗೊತ್ತಿಲ್ಲ. ಜಾಲಿ ಜೂನಿಯರ್ ಸಂಗೀತ ಹಗ್ಗದ ಹಿಂದೆ ಮುಂದೆ ಎರಡೂ ಕಡೆ ಸಿಕ್ಕಾಕೊಂಡು ಫುಲ್ ಜಾಮು. ಎರಡನೇ ಬಾಲಿಟ್ರು ಈಗ ಚಟ್ಟಿ ಮನೆಯವರೇ ಓಡಿ. ನಾನು ಅಷ್ಟು ಕಷ್ಟಪಟ್ಟಿದ್ದು ಭೋಜಮ್ಮ ಎಷ್ಟು ಸ್ಪೀಡಾಗಿ ಹೋಗಿದ್ದಾರೆ ಅಂದ್ರೆ ಅವ್ರು ನೆಕ್ಸ್ಟ್ ಕಂಟೆಸ್ಟೆಂಟ್ ಸಹ ಬಂದ್ಬಿಟ್ಟು ಆಟ ಆಡಕ್ ಶುರು ಮಾಡ್ಬಿಟ್ಟಿದ್ರು ಅಷ್ಟೊತ್ತಿಗೆ. ಅದು ಮೂರನೇ ಗುಂಪು ಕೆದರು ಇತ್ತು, ನನಗದು ಗುರ್ತಾಗ್ಲಿಲ್ಲ ರೀ. ಆ ಬಾಲ್ ಹುಡುಕಿ ಆಡಾಟಾಗಿ ಅವ್ರ ಗುಂಪಿನಾಗ ಕೆದರಾಗಿ ನೋಡಕತ್ತೀನಿ ರೀ. ಸಂಗೀತ ಅವ್ರಿಗೆ ಬಾಲ್ ಸಿಕ್ಕಿದೆ, ಸಂಗೀತ ಅವ್ರಿಗೆ ಬಾಲ್ ಸಿಕ್ಕಿದೆ. ಓಡಿ ಬೇಗ. ಡೈವ್ ಮಾಡಿದ ತಕ್ಷಣ ನನ್ನ ಮೂಗೊಳಗೆ ಬಾಯೊಳಗೆ ಸ್ವಲ್ಪ ಸಗಣಿ ತೂರ್ದ್ಬಿಟ್ಟು ನನಗೆ ಟೇಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡದ ಇಲ್ಲ ಕೈ ಕಾಲ್ ಮೇಲೆ ಕಾನ್ಸಂಟ್ರೇಟ್ ಮಾಡದ ಗೊತ್ತಾಗ್ತಿರ್ಲಿಲ್ಲ. ಎಲ್ಲರೂ ಓದಿರಿದ್ರು ಅವ್ರಿಗೆ ಅದು ಕೇಳಿಸೋಲ್ತಿತ್ತು. ಅವ್ರು ಮತ್ತೆ ಎಣ್ಣೆದ್ರಿಗೆ ಹುಡುಕಿ ಮಾಡಿತ್ತು. ಹಿಂದಿಂದ ಆ ಕಾಡಿ ನೋಟಾಗಿ ಅವ್ರು ಕಲ್ ತಗೊಂಡು ಹೋಗಿದ್ರಿ. ಕಲ್ ತಗೊಂಡು ಹೊಡ್ಯಾಂತಿ ಅವಾಗ ಮೂರನೇ ಗುಂಪಿನ ಬಾಲ್ ತಗೊಂಡು ಹೋಗಿ ಅಲ್ಲಿ ಕೊಟ್ಟಿನ್ರಿ. ಈಗಪ್ಪ ನುಗ್ಲಿ ಯಾವ ಥರ ಒಳಗೆ ಸಿಗಾಕಬಿಡ್ತೀನಲ್ಲ, ಬಾಲ್ ತಗೊಂಡು ಹೋಗೋಕ್ಕೆ ಭಯ ಆಗಿ ಹೆಂಗೆಂಗೋ ಮಾಡಿ ತಪ್ಪೊಳಗೆ ಕೈ ಕಾಲೆಲ್ಲ ನೋವು ಮಾಡ್ಕೊಂಡು ನುಗ್ಗಿ ಬಾಲ್ ತಗೊಂಡು ಹೋಗಿ ಕೊಟ್ಟೆ. ಒಂದು ರಿಬ್ಬನಲ್ಲಿ ಫುಲ್ ರ್ಯಾಪ್ ಮಾಡಿ ಟೈ ಮಾಡಿ ಇಟ್ಟಿದ್ರು, ಅದನ್ನ ಅನ್ರ್ಯಾಪ್ ಮಾಡಬೇಕಾಯ್ತು. ಅವಳಿಗೆ ಅನ್ರಾಪಿಂಗೇ ಮರ್ತ್ಬಿಟ್ಟು ಅನ್ಸುತ್ತೆ ನನಗೆ. ಶಿ ವಾಸ್ ಜಸ್ಟ್ ಟ್ರೈಯಿಂಗ್. ನಮ್ಗೆ ತುಂಬ ಕೋಪ ಆಯ್ತು, ಅಲ್ಲೇ ಹೋಗಿ ಒಂದು ಹೊಡಿಯೋಣ ಅನಿಸ್ತು. ಫುಲ್ ಪ್ರೆಷರ್ ಹಾಕ್ಬಿಟ್ವಿ ಪರ್ಲ್ ಮೇಲೆ. ಪರ್ಲ್ ಹಿಂಗ್ ತೆಗಿ ಅವಳು ಫುಲ್ ನಮ್ಮ ಮುಖ ನೋಡಿ ಬೇರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಎಲ್ಲರೂ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಟೈಮ್ ಹೋಗ್ತಾ ಇದೆ. ಎಷ್ಟು ಟೆನ್ಷನ್ ಆಗಿತ್ತಂದ್ರೆ ಓ ಮೈ ಗಾಡ್, ಇಟ್ ವಾಸ್ ಲೈಕ್ ನರ್ವ್ ಬ್ರೇಕಿಂಗ್. 4 ಅನ್ರಾಪ್ ಆಗಿದೆ. ಇವಾಗ ಒಂದು ಬಾಲ್ ಹಾಕಿ. ಫಸ್ಟ್ ಕಿರಣ್ ಎಸಿತಾ ಇದ್ದಾನೆ ಬಾಲ್ನ. ವಾವ್, ಓಕೆ, ಕಮ್ ಆನ್. Oh my God, just miss. ಜೂನಿಯರ್ ಸಚಿನ್ ಮೊದಲನೇ ಅಟೆಂಪ್ಟ್ ಅಲ್ಲೇ ಜಸ್ಟ್ ಮಿಸ್. ಬರೀ ಬಾಲ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಕಾಲ್ ಮುರಿದೋಗಿದ್ಯಾ ಅಂತ ಎಲ್ಲೋ ಒಂದ್ ಕಡೆ ನನಗೆ ಡೌಟ್ ಆಗ್ತಿತ್ತು. ಕೃಷ್ಣಜಿ ಹತ್ರ ಬಾಲ್ ಸರಿಯಾಗಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಲಕ್ಷ್ಮಿ ಅವರು ಸ್ವಲ್ಪ ಮುಂದೆ ಬಂದು ಪ್ರಯತ್ನ ಪಟ್ಟಿದ್ರೆ ಆಗೋದು. ಓಕೆ, ಫಸ್ಟ್ ಪಾಯಿಂಟ್ ಬಂದಾಯ್ತು. ಜೂನಿಯರ್ ಬಂದಾಯ್ತು. ಅಯ್ಯೋ, ಮತ್ತೆ ಬಿದ್ದಾಯ್ತು. ಓಕೆ, ಗುಡ್ ಕ್ಯಾಚ್. ಹುಷಾರಾಗಿ ಹಾಕು.
ಮೊದಲನೇ ಬಾಲ್ ಆಗಿದೆ, ಎರಡನೇದು. ಸೀನಿಯರ್ಸ್ ಹಿಂದೆ, ಜೂನಿಯರ್ಸ್ ಮುಂದೆ. ಜೀವನದಲ್ಲಿ ಗುರಿ ತಲುಪಿರೋ ಸೀನಿಯರ್ಗಳು ಚೆಂಡನ್ನ ಗುರಿ ತಲುಪಿಸೋದಕ್ಕೆ ಪರದಾಡ್ತಿದ್ದಾರೆ. ಜೂನಿಯರ್ಸ್ಗೆ ಪ್ರಯಾಸನೂ ಇಲ್ಲ, ಆಯಾಸನೂ ಅಲ್ಲ. ಸೂಪರ್. ಓಕೆ, ಈಗ ಮೂರನೇ ಬಾಲು. ರಾಮಪ್ಪನವ್ರಿಗೆ ಪಾಸ್ ಮಾಡಿಕ್ಕೆ ಅದು ಅಷ್ಟು ಎತ್ತರ ಹೋಗ್ಲಿಲ್ಲ, ಅವ್ರ ಕೈಗೆ ಸಿಗ್ಲಿಲ್ಲ. ನಂದೇ ಸ್ವಲ್ಪ ತಪ್ಪಾಗಿರ್ಬೋದು. ಬಾಲ್ ಓಡದಂತ ಗಟ್ಟಿ ಹಿಡ್ಕೊಳಕ್ ಹೋದಾಗ ಕಣ್ಣಿನ ಹುಬ್ಬಕ್ಕಾಗ್ಲಿ 2 ನಿಮಿಷ ತಲೆ ಚಕ್ಕರ್ ಬಂದಾಗೆ ಆಯ್ತು. ಆಮೇಲೆ ನನ್ನ ಕೈಲಿ ಅದು ಹಿಡಿಯಕ್ ಆಗ್ಲಿಲ್ಲ. ಸಣ್ಣವರಿಗೋ ದೊಡ್ಡವರಿಗೋ ಕಾಂಪಿಟೇಷನ್ನು. ಟಿವಿ ಮುಂದೆ ಹೊಟ್ಟೆ ತುಂಬ ಊಟ ತಿಂತಾರೆ. ಗೆದ್ದಾಗ ಮೋಜು ಮಸ್ತಿ ಯಾವಾಗ್ಲೂ ಮನಮೋಹಕ. ಆದ್ರೆ ಜೂನಿಯರ್ಸ್ ಡ್ಯಾನ್ಸು ಆಸ್ಫೋಟಕ. ಅರ್ಥ ಮಾಡ್ಕೋಬೇಕು, ವೆಯ್ಟ್ ಜಾಸ್ತಿ ಇತ್ತು. ಲಿಫ್ಟ್ ಮಾಡಕ್ಕೆ ಹೋದ್ರೆ ಜಾಸ್ತಿ ಫೋರ್ಸ್ ಕೊಟ್ರೆ ಮುಂದೆ ಹೊಟ್ಟೋಗುತ್ತೆ, ಸ್ಲೋ ಆಗಿ ಹಾಕಿದ್ರೆ ಅಲ್ಲಿ ಬಿಡುತ್ತೆ. ಇದು ಪ್ರಾಬ್ಲಮ್ ಆಗಿತ್ತು. ಯಾವ್ದಾದ್ರು ಒಬ್ಬ ತಪ್ಪು ಅಂತ ಒಪ್ಕೊಂಡ್ರೆ ಎಲ್ಲರೂ ಅವನ ಮೇಲೆ ಪ್ರೆಸರ್ ಆಗ್ತಾರೆ. ಹೇಗಾಗಿದೆ ಅಂತ ಆದ ತಿಳ್ಕೊಂಡ್ರೆ ಈಗ ಮಿಸ್ಟೇಕ್ ಮಾಡ್ಬಿಟ್ರಲ್ಲ. ಕೃಷ್ಣನ್ ಅವರು ನನಗೆ ಸರಿಯಾಗಿ ಬಾಲ್ ಕೊಡ್ತಾ ಇರ್ಲಿಲ್ಲ. ಸ್ವಲ್ಪ ಕುತ್ಕೊಂಡು ಕ್ಯಾಚ್ ಸರಿ ಹೋಗ್ತೈತೆ. ಆಯ್ತಾಯ್ತು, ಕೃಷ್ಣನ ತಪ್ಪು ಬನ್ನಿ. ಅಯ್ಯೋ, ನಾನು ತಪ್ಪಿಸ್ಕೊಳಕ್ ನಾನು ಏನ್ ಬೇಕಾದ್ರು ಹೇಳ್ಬೋದಾಯ್ತು. ತಪ್ಪು ಕೃಷ್ಣಾನಂದ್ರವರ ಒಬ್ರದೇನ ಇಲ್ಲ ಉಳಿದವರು ಭಾಗಿಯಾಗಿದ್ದಾರ ಅಂತ ಈಗ ಗೊತ್ತಾಗುತ್ತೆ. ಸೂಪರ್ ಜಾಲಿ ಜೂನಿಯರ್ಸ್, ಫ್ಯಾಂಟಾಸ್ಟಿಕ್ ಐತೆ. ಮಜಾ ಏನ್ ಗೊತ್ತಾಗಿದ್ದು, ಜೂನಿಯರ್ಸ್ ಸೀನಿಯರ್ಸ್ ಇಬ್ರು ಆಲ್ಮೋಸ್ಟ್ 3 ನಿಮಿಷ 18 ಸೆಕೆಂಡ್ಗೆ ಎಲ್ಲಾ ಬಾಲ್ಗಳನ್ನ ಮ್ಯಾಟ್ ಮೇಲೆ ತಂದಿದ್ದೀರಾ. ಸೀನಿಯರ್ಸ್, ಐ ರಿಯಲಿ ಅಪ್ರಿಶಿಯೇಟ್ ಯು ಗೈಸ್. ಆದ್ರೆ ನಮ್ ಸೀನಿಯರ್ಸ್ ಕಡೆಯಿಂದ ಹಿಂದೆ ಇತ್ತಲ್ಲ ಮೊಲಗಳು, ಆ ಸ್ಪೀಡ್ ಮ್ಯಾಚ್ ಆಯ್ತು. ಅದಾದ್ಮೇಲೆ ಆಮೇಲೆ ಕೆಲ್ಸಕ್ಕೆ ಬಂದಾಗ ಆ ಸ್ಕಿಲ್ಗಳು ಹೊಡಿತು. ಸೊ ಫರ್ನಾಂಡಿಸ್ ಅವರು, ಹೆಂಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್? ಟಫ್ ಇರ್ಲಿಲ್ಲ ನನಗೆ, ಈಸಿಯಾಗಿ ನಾನು ತಗೊಂಡು ಬಂದೆ ಬಾಲನ್ನು. ಆಕ್ಚುಲಿ ಈ ಜೂನಿಯರ್ಸ್ ಗಳಿಗಿಂತ ಬೇಗ ನೀವು ಬಾಲ್ ತಂದಿಟ್ರಿ. ಹೌದು ಸರ್. ಫಸ್ಟ್ ಬಾಲ್ ಸೀನಿಯರ್ ಕಡೆಯಿಂದಾನೇ ಬಂದಿದ್ದು, ಅದಾದ್ಮೇಲೆ ಇವ್ರ ಕಡೆಯಿಂದ ಬಾಲ್ಗಳು ಬರಕ್ ಶುರು ಆಗಿದ್ದು. ಹೌದು ಸರ್. ಸೆಕೆಂಡ್ ಬಾಲ್ ತಂದಿದ್ದು ಭೋಜಮ್ಮ ಅವರು. ಹೆಂಗಿತ್ತು ಭೋಜಮ್ಮ? ನನಗೆ ಇಲ್ಲಿ ಮಧ್ಯದ ರಾಡು ದಪ್ಪ ಇತ್ತು, ಹೊಟ್ಟೆ ದಪ್ಪ. ಅದ್ರ ಹೊಟ್ಟೆನ ಏನ್ ನೆನ್ಸ್ಕೊಂಡಿಲ್ಲ, ತಗ್ಗಿಸ್ಕೊಂಡು ನುಗ್ಬಿಟ್ಟೆ. ಸಗಣಿ ನುಗ್ಗಿದ್ರೆ ಮೊದ್ಲೆಲ್ಲ? ಇಲ್ಲ ಇಲ್ಲ. ಚೆನ್ನಾಗಿತ್ತ ವಾಸನೆ? ವಾಸನೆ ಗೊತ್ತಾಗಿಲ್ಲ, ನನಗೆ ಗೆಲ್ಲಬೇಕು ಅಂದ್ರೆ ಹಠ ಇತ್ತು. ದೇವಮ್ಮ, ಹೇಳಿ. ನೀವು ಒಳಗಡೆ ಸಿಗಾಕೊಂಡ್ಬಿಟ್ಟಿರಿ ಒಂದ್ ಕಡೆ. ಏನಕ್ಕೆ, ಏನ್ ಸಮಸ್ಯೆ? ಅಲ್ಲಿ ರಾಡಲ್ಲಿ ಹೊಟ್ಟೆ ನುಗ್ಲಿಲ್ಲ ಮುಂದಕ್ಕೆ. ಆದ್ರೆ ಸೀನಿಯರ್ 4 ಜನಕ್ಕೆ, ಸ್ಪೆಷಲಿ ನಮ್ ಭೋಜಮ್ನವರು, ಫರ್ನಾಂಡಿಸ್, ಜಟ್ಟಿಮನಿ ಮತ್ತು ದೇವಮ್ಮ ಅವ್ರಿಗೆ ಎನರ್ಜಿ ಅಮೇಜಿಂಗ್. ಆದ್ರೆ ಈ ಆಮೆ ಆಟ ಸರಿಯಾಗಿಲ್ಲ. ಆ ಬಾಲ್ಗಳನ್ನ ಎಸೆಯೋದಾಗ್ಲಿ, ಕ್ಯಾಚ್ ಮಾಡೋದಾಗ್ಲಿ, ಇನ್ನೊಬ್ರಿಗೆ ದಾಟ್ಸೋದಾಗ್ಲಿ, ಆ ಸ್ಕಿಲ್ಗಳು ನಿಮಗೆ ಬರಲೇ ಇಲ್ಲ. ಪಾಪ ಕ್ಷಮಾ ಅವರು ನೀಟಾಗಿ ಎತ್ತಿ ಕೊಡ್ತಾ ಇದ್ರು. ಫಸ್ಟ್ ಅದು ಹೋಗಿದ್ದು ಕೃಷ್ಣನಿಗೆ, ಅದೆಲ್ಲ ಓಕೆ. ಕೃಷ್ಣನ ಕ್ಯಾಚ್ ಮಾಡಿದ್ರು, ಕ್ಯಾಚ್ ಮಾಡಿ ಅದನ್ನ ಸಿದ್ಧಿ ಅವ್ರಿಗೆ ದಾಟ್ಸೋದ್ರಲ್ಲಿ ಎಡೋಬಿಟ್ರು. ಎಸ್ದಿತ್ತಪ್ಪ ಹಿಡ್ದಿತ್ತಪ್ಪ? ಕೃಷ್ಣ ನೀವು ಹೇಳಿ. ಎಸ್ತಿದ್ದು ನಮ್ಮಿಂದ ಪಾಸ್ ಆಗೋಕೆ ಯಾಕೆ ಆಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಹೈಟ್ ಕಮ್ಮಿ ಆಯ್ತು. ಫಸ್ಟ್ ಪಾಯಿಂಟ್. ಓ, ಹೈಟ್ ಕಮ್ಮಿ ಆಯ್ತು. ಸೆಕೆಂಡ್ ಪಾಯಿಂಟ್, ಇದು ಮನೆ ಇತ್ತಲ್ಲ, ತುಂಬಾ ವೆಯ್ಟ್ ಇತ್ತು. ವೆಯ್ಟ್ ಇಲ್ಲ ಅಂದ್ರೆ ನೀವು ಬಾಲ್ನ ಎಸೆಯಕ್ಕೆ ಆಗಲ್ಲ. ವೆಯ್ಟ್ ಇರ್ಬೋದು ಅಂದ್ರೆ ತೀರಾ ವೆಯ್ಟ್ ಆಗೋಯ್ತಲ್ಲ. ಹಣೆ ಬರ, ತಲೆನೋವು, ಕಾಲ್ ನೋವು ಇದೆಲ್ಲ ನೆವ ಕೊಡುವಂಗಿಲ್ಲ. ನೀವು ತಪ್ಪು ಮಾಡಿದ್ದೀರಿ ಅಷ್ಟೇ. ನಾನು ಒಂದ್ ಐಡಿಯಾ ಮಾಡಿದ್ದೀನಿ. ಈಗ ಯಾರ್ಯಾರು ಅಲ್ಲಿ ನಿಂತಿದ್ರು ಒಂದ್ ಸ್ವಲ್ಪ ಲೈನ್ ಮಾಡಿ ನಿಂತ್ಕೊಳ್ಳಿ ಅಲ್ಲೇ. ಸರ್, ಇಲ್ಲಿ ನೋಡಿದ್ರೆ ಇರೋ ಟೀಮ್ ಅಲ್ಲಿ ಹೈಟ್ ಆಗಿರೋರೆ ನೀವು ಕರೆಕ್ಟ್ ಆಗಿ ನಿಂತಿದ್ರಿ. ಬಟ್ ನೀವು ಆಟನ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಲಿಲ್ಲ ಅಷ್ಟೇ. ಜಾಸ್ತಿ ತಪ್ಪಾಗಿದ್ದು ಲಕ್ಷ್ಮೀ ಸಿದ್ದಿ ಅವ್ರ ಕಡೆ.
ಏನಾಯ್ತು ಸತಿ ಅವರೇ? ಬಾಲ್ ನನ್ ಕೊಡ್ತಿದ್ರು, ಆ ಡ್ರಮ್ ದಾಟಿ ಮುಂದೆ ಬರ್ತಾ ಇರ್ಲಿಲ್ಲ ಸರ್. ಅದಕ್ಕೆ ನಾನು ಹಿಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕರೆಕ್ಟು. ಈಗ ನನ್ನಿಂದ ಬಾಲ್ ಹೋಗ್ಲಿಲ್ಲ ಅಂತ ನಾನು ಏನಾದ್ರೂ ಜೋರಾಗಿ ಸ್ವಲ್ಪ ಫೋರ್ಸಲ್ಲಿ ಎಸಿಬೋದಾಗಿತ್ತು. ಎಷ್ಟಿದ್ರೆ ಅವ್ರು ಹಿಡಿತಾ ಇದ್ದೀರಾ ಅಂತ ನಂಗೆ ಅಲ್ಲ, ಹಿಡಿದ್ರೆ ಕೆಲಸ ಎಲ್ಲ ಹಿಡಿದ್ರಲ್ಲ, ನೀವು ಎಸಿಬೇಕಿತ್ತು. ಬ್ಯಾಲೆನ್ಸ್ ಅಲ್ಲಿ ನಾವು ಹಿಡಿದಾಗ ಅವ್ರು ಹಿಡ್ಕೊಂಡ್ಬಿಟ್ರು. ಜಾಸ್ತಿ ಜೋರಾಗಿ ಎಸ್ತಿದ್ರೆ ಅವ್ರಿಗೆ ಕಷ್ಟ. ಅದೇ ತರ ನೀವು ಬ್ಯಾಲೆನ್ಸ್ ಆಗಿ ನಾನು ಕೊಡ್ಬೇಕಿತ್ತು, ನಾ ಹಿಡಿತಿದ್ದೆ. ಸ್ಪೀಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನಿಮ್ದು, ಆದ್ರೆ ಸ್ಕಿಲ್ ಆಗ್ಲೇ ಇಲ್ಲ ನಮ್ಮ ಕಡೆ. ಆಹಾ, ಜೂನಿಯರ್ಸ್ಗಳಪ್ಪ. ಓಕೆ, 4 ಜನ ಲೀಡಿಂಗ್ ಲೇಡೀಸ್. ಸೆಗಣಿ ಹೆಂಗಿತ್ತು? ಸೂಪರ್ ಆಗಿತ್ತು. ಫಸ್ಟ್ ಬಂದಿದ್ದು ಶಿಲ್ಪ, ಹೆಂಗಿತ್ತು? ನನಗೆ ಇನ್ನೂನು ಪಚಕ್ ಅಂತ ಸೌಂಡ್ ಇನ್ನೂ ತಲೆಯಲ್ಲೇ ಬರ್ತಾ ಇದೆ. ಎಷ್ಟು ಡ್ರೈ ಆಗಿತ್ತು, ಬಂದು ಎಗರಿದ್ದೆ. ಯಪ್ಪಾ, ಲೈಫಲ್ಲಿ ಯಾವಾಗಾದ್ರೂ ಸೆಗಣಿ ಮುಟ್ಟಿದೆ? ನೋ ನೋ. ಮೈ ಡಿಯರ್ ಸೀನಿಯರ್ಸ್, ಎಸ್ ಸರ್, ಈ ಟಾಸ್ಕ್ ಅಲ್ಲಿ ಸೋತಿದೀವಿ, ಸಮಸ್ಯೆ ಇಲ್ಲ. ಇನ್ನೂ ಒಂದ್ ಗೇಮ್ ಇದೆ, ಆಡೋಣ, ಅದ್ರಲ್ಲಿ ಪ್ರೂವ್ ಮಾಡೋಣ. ಏನಂತೀರಾ? ಜೂನಿಯರ್ಸ್, ಇದನ್ನೇ ಗೆದ್ದವ್ರಿಗೆ ಇನ್ನೊಂದು ಗೆಲ್ಲದೇನ್ ಕಮ್ಮಿನಾ? ಎಲ್ಲರೂ ರೆಡಿನಾ? ಲೆಟ್ಸ್ ಮೂವ್. ಬನ್ನಿ ಬನ್ನಿ ಬನ್ನಿ. ದೊಡ್ಡವರಿಗೋ ಕಾಂಪಿಟೇಷನ್ನು, ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಇವತ್ತಿನ ಡಬಲ್ ಟಾಸ್ಕ್ ಅಲ್ಲಿ ಒಂದು ಟಾಸ್ಕ್ ನ ನಮ್ಮ ಜೂನಿಯರ್ಸ್ ಗಳು ಹೊಡೆದಾಕಿದ್ದಾರೆ. ಸೊ ಈಗ ಎರಡನೇ ಟಾಸ್ಕ್ ಟೈಮ್. ತುಂಬಾನೇ ಸಿಂಪಲ್ ಟಾಸ್ಕ್ ಇದು. ಇದು ಟೀಮ್ ಆಗಿ ಪರ್ಫಾರ್ಮ್ ಮಾಡ್ತೀರಾ. ನಿಮ್ಮ ಮುಂದೆ 10 ಸ್ಟ್ಯಾಂಡ್ ಗಳು ಕಾಣಿಸ್ತಾ ಇದೆ ನೋಡಿ. 10 ಪೋಲ್ಗಳ ಮೇಲೆ 3 ಬಾಲ್ಗಳಿದಾವೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇದು ವುಡನ್ ಪ್ಲಾಂಕ್ ಇದೆಲ್ಲ, ಕೈಯಲ್ಲಿ ಪ್ಲೇಟ್ ತರ ಇದೆ. ಸಿಂಪಲ್. ಗೆಟ್ ಸೆಟ್ ಗೋ ಅಂದ ಕೂಡ್ಲೆ ಟೀಮಿನ ಎಲ್ಲಾ ಸ್ಪರ್ಧಿಗಳು ಬರ್ತೀರಾ, ಬಂದು ಇದ್ರ ಮೇಲೆ ನಿಂತ್ಕೋತೀರಾ. ಈ ದಿಮ್ಮಿನ ಅರ್ಧ ನೆಲದಲ್ಲಿ ಹೂತಿದೀವಿ. ಸೊ ಇದ್ರ ಮೇಲೆ ನಿಂತ್ಕೊಂಡಾಗ ಬ್ಯಾಲೆನ್ಸ್ ಸ್ವಲ್ಪ ಆಚೆ ಈಚೆ ಆಗತ್ತೆ. ಚಾಲೆಂಜ್ ಏನಂದ್ರೆ, ಅನ್ಬ್ಯಾಲೆನ್ಸ್ ಆಗಿರೋ ಜಾಗದಲ್ಲಿ ನಿಂತ್ಕೊಂಡು ಕೈಯಲ್ಲಿ ಈ ಮರದ ಹಲಗೆ ಹಿಡ್ಕೊಂಡು ಸ್ಟ್ರೇಟ್ ನಿಂತ್ಕೋತೀರಾ. ಅದಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಇಂದ ಫಸ್ಟ್ ಬಾಲ್ ಅಂತ ನಾವು ನಿಮ್ಗೆ ಹೇಳಿದ ಕೂಡ್ಲೆ ಹಿಂಗೆ ತಗೊಳ್ತೀರಾ, ಮಧ್ಯ ಹಿಡ್ಕೋತೀರಾ. ಹಿಂಗ್ ಹಿಡ್ಕೊಂಡು ಕೈ ಬಿಟ್ಟು ಬ್ಯಾಲೆನ್ಸ್ ಮಾಡಕ್ ಶುರು ಮಾಡ್ತೀರಾ. ಈ ತರ ಫಸ್ಟ್ 2 ನಿಮಿಷ ನಿಂತ್ಕೋತೀರಾ. ಓಕೆ, ಯಾರ್ ಬಾಲ್ ಕೆಳಗ್ ಬೀಳುತ್ತೋ ಅವರು ಅಲ್ಲೇ ಔಟ್ ಆಗಿ ಹೋಗ್ತಾರೆ. ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಗೇಮ್ ಕಂಟಿನ್ಯೂ ಮಾಡ್ತಿರ್ತೀರಾ. 2 ನಿಮಿಷ ಆದ್ಮೇಲೆ ನಾವು ನೆಕ್ಸ್ಟ್ ಬಾಲ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಈ ತರ ತೆಗೆದು ಅದ್ರ ಮೇಲೆ ಇಟ್ಕೋತೀರಾ. ಅದನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಂಟಿನ್ಯೂ ಮಾಡ್ತೀರಾ. ಈ ತರ 1 ನಿಮಿಷ ನಿಂತ್ಕೋಬೇಕಾಗತ್ತೆ. ಅದಾದ್ಮೇಲೆ ನಾವು 3ನೇ ಬಾಲ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ 3ನೇ ಬಾಲ್ ತಗೋತೀರಾ, ಇಟ್ಕೊಂಡು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಆದ್ರೆ ಯೋಗಿ ಮಾಡಿರ್ತಾರ, ಮುಟ್ಟೋ ಹಾಗಿಲ್ಲ. ಸೊ ವಿಷಯ ಏನಂದ್ರೆ, ಕೈ ತೆಗೀರಿ ಅಂದ ಕೂಡಲೇ ನೀವು ಕೈನ ತೆಗಿದೇ ಹೋದ್ರೆ ಅಲ್ಲೇ ಔಟ್ ಆಗಿ ಹೋಗ್ತೀರಾ. ಸೊ ಕ್ಲಿಯರ್ ಆಯ್ತಾ? ಫೈನಲ್ ಕಂಟೆಸ್ಟೆಂಟ್ ಎಷ್ಟು ಹೊತ್ತು ನಿಂತಿರ್ತಾರೋ ಆ ಟೈಮ್ ನ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ಅಫ್ಕೋರ್ಸ್ ಇದು ಟೀಮ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಪ್ರತಿಯೊಬ್ಬರ ಟೈಮು ಕೌಂಟ್ ಆಗುತ್ತೆ. ಸೊ ರೆಡಿ ಇದೀರಾ ಎಲ್ಲ? ಪೊಸಿಷನ್ ಬನ್ನಿ. ಜೂನಿಯರ್ಸ್, ಈಗ ನಾನು ಫಸ್ಟ್ ಬಾಲ್ ಇನ್ ಹ್ಯಾಂಡ್ ಅಂದ ಕೂಡ್ಲೆ ಎಲ್ರು ತಗೋತೀರಾ. ಪ್ಲೇಟ್ ಮೇಲೆ ಇಡಿ ಅಂದ ಕೂಡ್ಲೆ ಇಡ್ತೀರಾ. ಹ್ಯಾಂಡ್ಸ್ ಔಟ್ ಅಂದ ತಕ್ಷಣ ಕೈನ ತೆಗಿತೀರಾ. ಕ್ಲಿಯರ್? ಓಕೆ, ರೆಡಿ? ಫಸ್ಟ್ ಬಾಲ್ ಇನ್ ಹ್ಯಾಂಡ್. ಸೊ ಜೂನಿಯರ್ಸ್, ಫಸ್ಟ್ ಬಾಲ್ ಆನ್ ಪ್ಲೇಟ್. ರೆಡಿ? ಕೈ ತೆಗೀರಿ. 1/2 a second into it started rotating. Don't. And I was like talking to the ball, please stop ಅಂತ. ರಚನಾ ಔಟ್ ಆಗಿದ್ದಾರೆ. ನಿಂತ್ಕೊಂಡು ಸುಮ್ನೆ ನರ್ವಸ್ನೆಸ್ ಅನ್ನೋದಿತ್ತು. ಭಯ ತೋರಿಸ್ಕೊಬಿಟ್ರೆ ಮಾನ ಮರ್ಯಾದೆ ಹೊರಟೋಗ್ಬಿಡುತ್ತಲ್ಲ ಅಂತ ಸುಮ್ನೆ ಕಾನ್ಫಿಡೆನ್ಸ್ ಅಲ್ಲಿ ಹಿಂಗೆ ನಿಂತ್ಕೊಂಡೆ. ಮೈ ಬ್ಯಾಲೆನ್ಸಿಂಗ್ ಇಸ್ ವೆರಿ ಗುಡ್. ಯಾವುದೋ ಒಂದ್ ಕಡೆಯಿಂದ ಬಂದಿದಂತ ಗಾಳಿ ಅದನ್ನ ಫುಲ್ ಈ ಕಡೆಗೆ ತಳ್ಬಿಡ್ತು. ಸಚಿನ್ ಔಟ್. ಪೂರ್ತಿ ಬಾಡಿ ಪ್ರೆಷರ್ ನಮ್ಮ ಕಾಲ್ಗಳ ಮೇಲೆ ಇರುತ್ತೆ. ಒಂದ್ ಕಾಲ್ ಲ್ಯಾಪ್ಸ್ ಆಗಿದ್ದರಿಂದ ಒಂದ್ ಕಾಲ್ ಮೇಲೆ ಬ್ಯಾಲೆನ್ಸ್ ಮಾಡುವಂತ ಪರಿಸ್ಥಿತಿ ನನಗಿತ್ತು. 1 ನಿಮಿಷ 40 ಸೆಕೆಂಡ್ ಆಗಿದೆ. ಸೊ ಈಗ ಸೆಕೆಂಡ್ ಬಾಲ್ ಇನ್ ಹ್ಯಾಂಡ್.
ಸೆಕೆಂಡ್ ಬಾಲ್ ಆನ್ ಪ್ಲೇಟ್. ಸೆಕೆಂಡ್ ಬಾಲ್ ಇಟ್ಟಾಗ ಫಸ್ಟ್ ಬಾಲ್ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇತ್ತು. ಓ ಮೈ ಗಾಡ್, ಶರಾದ್ ಔಟ್. ನನ್ನ ಕಣ್ಣು ಮೊಟ್ಟೆ ಬಿಟ್ಟು ಹೋಗ್ತಾನಿಲ್ಲ, ಎಲ್ಲಿ ಈ ಕಡೆ ನೋಡ್ಬಿಟ್ರೆ ಮೊಟ್ಟೆ ಬಿದ್ದೋಗ್ಬಿಡುತ್ತಲ್ಲ ಅಂತ ಆ ಟೆನ್ಷನ್. ಓದೆ ಅನ್ಕೊಂಡು ಅಷ್ಟು ಆ ಟೆನ್ಷನ್ ಇತ್ತು. ಬಟ್ ಆದ್ರೂ ಕೂಡ ಆ ಬಾಲ್ನ ಬ್ಯಾಲೆನ್ಸ್ ಮಾಡಿ ಮತ್ತೆ ನಿಲ್ಲಿಸ್ಕೊಂಡೆ. ಕೈ ಕಾಲು ಮೈ ಕೈ ತಟ್ಟೆ ಮೊಟ್ಟೆ ಎಲ್ಲ ನಡ್ಗೆ ಸ್ಟಾರ್ಟ್ ಆಗೋಯ್ತು. ಇನ್ನಾಗಲ್ಲ ಅಂತ ಗೊತ್ತಾಯ್ತು. ಸುಮ್ಮನೆ ಅದೇ ಬಿದ್ದೋದ್ರೆ ಅವಮಾನ ಆಗೋಗುತ್ತಲ್ಲ ಅಂತ ಎಲ್ಲ ಹಿಡ್ಕೊಂಡು ನಾನೇ ಇಳಿದ್ಬಿಟ್ಟೆ ಅದಾಗೆ. ಕಿರಣ್ ಔಟ್. ಏನೇ ಬರಲಿ ನಾನು ಬ್ಯಾಲೆನ್ಸಿಂಗ್ ನಾನು ಮಾಡಲೇಬೇಕು ಅಂತ ನನ್ನ ಮೈಂಡಲ್ಲಿ ದೃಢವಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ಓಕೆ, ಸೌಮ್ಯ ಅವ್ರ ಔಟ್. ಎಲ್ರು ಈಗ ಥರ್ಡ್ ಬಾಲ್ ಇನ್ ಹ್ಯಾಂಡ್. ತೊಳಿ ಬೇಗ. ಥರ್ಡ್ ಬಾಲ್ ಆನ್ ಪ್ಲೇಟ್. ಇದು ಲಾಸ್ಟ್ ಟೆಸ್ಟ್. ನಿಮ್ಗೆ ಎಷ್ಟೋ ತನಕ ನಿಲ್ಸ್ಕೊತಿರೋ ಅಷ್ಟೊತ್ತು ಆಟ ಇರುತ್ತೆ. ಸೂಪರ್ ಸುಷ್ಮಾ. ಆ ಪ್ರೆಷರ್ ನನಗೆ ನೋವು ತಡೆಯಕ್ಕೆ ಸಾಧ್ಯನೇ ಆಗಲಿಲ್ಲ. ಈ 4th ಪೊಸಿಷನ್ ಅಲ್ಲಿ ನಾನು ಔಟ್ ಆಗಿ ಬಂದ್ಬಿಟ್ಟೆ. ಓಕೆ, ಹುಷಾರ್ ಅರ್ಜುನ್. ಸೂಪರ್. 1 by 1 ಎಲ್ಲರೂ ಔಟ್ ಆಗ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಟೈಮ್, ನಾನು ಇವಾಗೇ ನಾನು ಪ್ರೂವ್ ಮಾಡಲೇಬೇಕು. ದಿಸ್ ಇಸ್ ದ ಚಾನ್ಸ್ ಫಾರ್ ಮೀ ಅಂತ ಹೇಳಿ ನಾನು ಇನ್ನೂ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿವರೆಗೆ 6 ನಿಮಿಷ 6 ಸೆಕೆಂಡ್ ಕವರ್ ಮಾಡಿದ್ದೀರಾ. ಎಷ್ಟೊಂದು ಜನ ಹುಡುಗಿನ ಬ್ಯಾಲೆನ್ಸ್ ಮಾಡಿರೋ ಈ ಕೈಗಳಲ್ಲಿ 2-3 ಬಾಲ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಏನು ಅನಿಸ್ಲಿಲ್ಲ. ಸೊ ನೀವುಗಳೀಗ ಏನ್ ಟಾರ್ಗೆಟ್ ಇಟ್ಕೊಳ್ತಿರೋ ಆ ಟಾರ್ಗೆಟ್ನ ಸೀನಿಯರ್ಸ್ಗಳು ಚೇಸ್ ಮಾಡಬೇಕು. ಸ್ವಲ್ಪ ನಿಂಗೆ ಕಂಫರ್ಟೇಬಲ್ ಆಗಲಿ ಅಂತ ಹಿಂಗೆ ಸ್ವಲ್ಪ ಮೂವ್ ಆಗಿದ ತಕ್ಷಣ ಅದು 1 ಬಾಲ್ ಹೋಗಿ 2ಕ್ಕೂ ಡ್ಯಾಶ್ ಹೊಡೆದ್ಬಿಟ್ಟು ಎಲ್ಲ ಬಾಲು ಹೋಗ್ಬಿಟ್ಟು. ಲೆಫ್ಟ್ ಲೆಗ್ ನಂಗೆ ತುಂಬ ಪೇನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ರೈಟ್ ಹ್ಯಾಂಡ್ ಏನಿದೆ ಹೋಲ್ಡ್ ಮಾಡಿದೆ ಅದೂ ಅಷ್ಟು ಶೇಕ್ ಸ್ಟಾರ್ಟ್ ಆಯಿತು. ರೈಟ್ ಲೆಗ್ ಮೇಲೆ ಪ್ರೆಷರ್ ಬಿಟ್ಬಿಟ್ಟು ಒಂದು ಕಾಲಲ್ಲಿ ನಿಂತ್ಕೊಂಡು ನಾನು ಮಾಡಿದೆ. ಅದು ರೈಟ್ ಲೆಗಲ್ಲಿ ಇದ್ದಿದ್ದು ಪೇಯ್ನ ನಾನು ಪೇಯ್ನ್ ಆಗ್ತಿದೆ ಅಂದ್ಬಿಟ್ಟು ಲೆಫ್ಟ್ ಲೆಗಲ್ಲಿ ಶಿಫ್ಟ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಮೂವ್ ಆದೆ. ಆ ಬಾಲು ಡ್ಯಾಮೇಜ್ ಬಿದ್ದೆ ಹೋಯ್ತು ಕೆಳಗಡೆಗೆ. ಆಟ ಇರೋದು ಕ್ಯಾಪ್ಟನ್ ಕೈಯಲ್ಲಿ. ಶಿಲ್ಪಾ ಎಷ್ಟೊತ್ತು ಟಾರ್ಗೆಟ್ ಕೊಡ್ತಾರೋ ಅದನ್ನ ನಮ್ಮ ಸೀನಿಯರ್ಸು ಚೇಸ್ ಮಾಡ್ತಾರೆ. ಆಸ್ ಅ ಕ್ಯಾಪ್ಟನ್ಶಿಪ್ ದಿಸ್ ಇಸ್ ದ ಟೈಮ್ ಟು ಪ್ರೂವ್. ಇವಾಗಲೇ ನನ್ನ ಆಟ ತೋರಿಸಿ ಐ ಹ್ಯಾವ್ ಟು ಮೇಕ್ ಮೈ ಟೀಮ್ ವಿನ್. ಕಾರ್ನರ್ ಬರ್ತಾ ಇದೆ, ಅದು ಬಾಡಿ ಟಚ್ ಆಗಬಾರ್ದು. ಫ್ರಮ್ ದ ಫಸ್ಟ್ ಬಾಲ್ ಟಿಲ್ ಲಾಸ್ಟ್ ಥರ್ಡ್ ಬಾಲ್ ಇದೆಯಲ್ಲ ಅಲ್ಲಿ ತನಕನೂ ನನಗೆ ಜಸ್ಟ್ 1 or 2 minutes ಆಗಿದೆ ಅಂತಲೇ ನನ್ನ ಮನಸ್ಸು. ಓಕೆ ಶಿಲ್ಪಾ, ನಾನಿವಾಗ 4th ಬಾಲ್ ಕೊಡ್ತೀನಿ. ಅದನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಕ್ ಸಾಧ್ಯ ಆದ್ರೆ 1 ನಿಮಿಷ ಅಡ್ವಾಂಟೇಜ್ ಕೊಡ್ತೀವಿ. ಅಂದ್ರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಓಕೆ, ತಗೊಳ್ಳಿ, ಎತ್ಕೊಳ್ಳಿ. ಓ ಓ ಓ ಓ ಓ ಓ ಅಮೇಜಿಂಗ್ ಶಿಲ್ಪಾ, ಸೂಪರ್. ಜಾಲಿ ಜೂನಿಯರ್ಸ್, ನೀವು ಒಟ್ಟು 10 ನಿಮಿಷ 30 ಸೆಕೆಂಡ್ಗಳ ಕಾಲ ಬ್ಯಾಲೆನ್ಸ್ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್. ಸೊ ಸೀನಿಯರ್ಸ್, ನಿಮಗೆ ಜೂನಿಯರ್ಸ್ ಕೊಡ್ತಾ ಇರೋಂತ ಟಾರ್ಗೆಟ್ 10 minutes 31 seconds. ಸೀನಿಯರ್ಸ್ ರೆಡಿನಾ? ಪೊಸಿಷನ್. ಸೊ ಸೀನಿಯರ್ಸ್ ಎಲ್ಲರೂ ಸೆಟ್ಲ್ ಆಗಿದ್ದೀರಾ? ಆರಾಮಾಗಿ ಮಾಡಿ, ನಿಮ್ ಕೈಲಿ ಆಗತ್ತೆ. ನನ್ನ ಮನಸ್ಸಲ್ಲಿ ಇದನ್ನಾದರೂ ಏನಾರ ಮಾಡಿ ನಾವು ಗೆಲ್ಲಬೇಕು. 11 ನಿಮಿಷ ಆದ್ರೂ ನಾನು ಹಿಡಿಲೇಬೇಕು ಅಂದ್ಕೊಂಡು ಮನಸ್ಸಲ್ಲಿ ಆಯಿತು. ಎಲ್ಲರೂ ಮೊದಲನೇ ಬಾಲ್ನ ಕೈಗೆ ತಗೊಳ್ಳಿ. ಆರಾಮಾಗಡಿ. ಓ ಚಕ್ರವರ್ತಿ ಅವರು ಬನ್ನಿ, ಪರವಾಗಿಲ್ಲ, ಬನ್ನಿ. ಶಕ್ತಿ ಮನಿಗಳು ಔಟು, ಕೈಯಲ್ಲಿ ಮುಟ್ಟಿದ್ದಾರೆ. ಔಟು, ಇಳಿರಿ ಕೆಳಗೆ. ಓ ಇಂದ್ರಮ್ಮ ಅವ್ರ ಔಟು. ನನ್ನ ಪಾದ ತುಂಬಾ ನೈಸ್ ಆಗಿರೋದ್ರಿಂದ 20 ಸೆಕೆಂಡ್ ಆಗೋಷ್ಟರಲ್ಲೇ ನನ್ನ ಕಾಲು ಜಾರಿ ಹೋಯ್ತು.
ಗಾಳಿ ಬಂತು, ಗಾಳಿ ಬಂದ ತಕ್ಷಣ ಆ ಕೊಟ್ಟಿದ್ದ ಬಾಲ್ ಎಲ್ಲ ಓಡೋಡಕ್ ಶುರುವಾಯ್ತು. ಕೃಷ್ಣನವ್ರೆ ಕೂಲ್ ಆಗಡಿ. ಕೃಷ್ಣನವ್ರ ಔಟು. ಶಮಾ ಅವರೇ ಎಕ್ಸ್ಟ್ರಾರ್ಡಿನರಿ, ಯು ಕ್ಯಾನ್ ಡು ಇಟ್. ಮೊದಲನೇ ಬಾಲ್ ಬ್ಯಾಲೆನ್ಸ್ಗೆ 4 ಬೋಗಿಗಳು ಕಳ್ಸ್ಕೊಂಡು ಸೂಪರ್ ಸೀನಿಯರ್ಗಳ ರೈಲು ಯಾಕೋ ಶಾರ್ಟ್ ಆಗೋಯ್ತು. ದೇವಮ್ಮ ಬಿಡ್ಕೊಡ್ದಿದ್ದು ಸೂಪರ್ ಆಡ್ತಿದ್ದೀರಿ. ರಾಮಪ್ಪ ಅವ್ರು ಫ್ಯಾಂಟಾಸ್ಟಿಕ್. ದೇವಮ್ಮ ಸೂಪರ್ ಸ್ಟಡಿನೇ ಆಡ್ತಿದ್ದೀರಿ, ಆರಾಮ ಗಾಡಿ. ಈಗೆಲ್ಲ 2ನೇ ಬಾಲ್ ತಗೊಳ್ಳಿ ಕೈಗೆ. ಟಚ್ ಮಾಡ್ಬಿಟ್ರೆ ಸಿದ್ಯಾಮ ಔಟು. ನಮ್ಮಲ್ಲಿ ಯಾರು ಎಷ್ಟೋ ತನಕ ಹಿಡ್ಕೊಂತಾರೋ ಅದು ಪ್ರಶ್ನೆ ಇಲ್ಲ. ಆಸ್ ಎ ಕ್ಯಾಪ್ಟನ್ ನಾನು ಆ 10.5 ನಿಮಿಷವನ್ನ ಖಂಡಿತ ಬೀಟ್ ಮಾಡಬೇಕು ಅಂದ್ಕೊಂಡು ಮನಸ್ಸಲ್ಲಿ ಆಯ್ತು. ಬ್ಯಾಲೆನ್ಸ್ ಮಾಡಿ ಕೂಲ್ ಬ್ಯಾಲೆನ್ಸ್. ಆ ಪಿಲೋಟ್ ಇಟ್ಕೊಳಕ್ಕೆ ಆಗದೆ ಆ ಕಡೆ ಈ ಕಡೆ ಎಲ್ಲ ಉಳ್ಳಾಡ್ತಾ ಇದ್ದು. ವೆರಿ ಗುಡ್ ರಿಕವರಿ. ಬಾಲ್ ತೆಗೆದು ಮಡಿಕೊಂಡೋಟಕ್ಕೆ ಹಿಂಗ ಆಡಿ ಕೆಳಕ್ಕೆ ಉಳ್ಳಾಯ್ತು. ಈಗೆಲ್ಲ 3ನೇ ಬಾಲ್ ಕೈಗೆ ತಗೊಳ್ಳಿ. ನಿಮ್ಮಲ್ಲಿ 8 ಜನ ಔಟ್ ಆಗಿದ್ದಾರೆ. ಫರ್ನಾಂಡಿಸ್ ಹಾಗೂ ರಾಮಪ್ಪ ಅವ್ರು ಮಾತ್ರ ಇದ್ದಾರೆ. 5 ನಿಮಿಷ 40 ಸೆಕೆಂಡ್ ಆಗಿದೆ. ಇನ್ನು ನೀವು 5 ನಿಮಿಷ ಇರಬೇಕಾಗತ್ತೆ. ಫರ್ನಾಂಡಿಸ್ ಅವರೇ ಸೂಪರ್, ಒಳ್ಳೆ ರಿಕವರಿ, ಸೂಪರ್ ರಿಕವರಿ. ಈ ಜಾಗದಲ್ಲಿ ವಾಸು ಸೂಪರ್ ಆಗಿದೆ ಅನಿಸ್ತಾ ಇದೆ. ಸಿಂಹ ಅವರು ಇದೇ ಜಾಗದಲ್ಲಿ 10 ನಿಮಿಷ ನಿಂತಿದ್ರು. ಈಗ ಅದೇ ಜಾಗದಲ್ಲಿ ಆ ರೆಕಾರ್ಡ್ ನ ಬ್ರೇಕ್ ಮಾಡಕ್ಕೆ ರಾಮಪ್ಪ. ಇವತ್ತಿನ ಈ ಸೂಪರ್ ಚಾಲೆಂಜ್ ಅಲ್ಲಿ ಗೆದ್ದಿರುವಂತವರು ಇಟ್ ಇಸ್ ಜಾಲಿ ಜೂನಿಯರ್. ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ಈ ಟಾಸ್ಕಿನ ಬಗ್ಗೆ ಡಿಸ್ಕಷನ್ ಏರಿಯಲ್ಲಿ ಮಾತಾಡೋಣ. ಸಿ ಯು ಆಲ್, ಕಂಗ್ರಾಚುಲೇಷನ್. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು. ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. ಜನರೇಷನ್ ಡಿಚ್ಚಿ ಗುರು. ಟೆನ್ಷನ್ ಆಗ ಬ್ಯಾಡ, ಬಸಿ ಕೂಲ್ ಆಗಿರು. ವಾಸನೆ ಹೋಯ್ತಾ? ಇಲ್ವಾ? ಲೇ ಅದ್ ಹೆಂಗಪ್ಪ ತಡ್ಕೊಂಡಿದ್ದೀರಾ ನೀವು ವಾಸನೆನಾ? ಏನ್ ಮಾಡತ್ತಾರೆ ಹುಡುಗಿರಲ್ಲ? ಹುಡುಗಿರಾದ್ರೆ ಏನ್ ಬೇಕಾದ್ರೂ ತಡ್ಕೋಬಹುದು ಅಂತ ಅಲ್ಲ. ಹೊಸ ಕ್ಯಾಪ್ಟನ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗೆಲುವುಗಳು ಸಿಕ್ಕಿದೆ. ಸೊ ಕಂಗ್ರಾಚುಲೇಷನ್ಸ್ ಜೂನಿಯರ್ಸ್. ಎನಿವೇಸ್ ಫಸ್ಟ್ ಟಾಸ್ಕ್ ಬಗ್ಗೆ ಅಲ್ಲೇ ಡಿಸ್ಕಷನ್ ಆಗಿದೆ. ಈಗ 2ನೇ ಟಾಸ್ಕ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಶಿಲ್ಪಾ. ಕಂಗ್ರಾಟ್ಸ್. ಶಿಲ್ಪಾ, ಗೇಮ್ ಮುಗಿದ್ಮೇಲೆ ಅಲ್ಲಿ ನಿಂತ್ಕೊಳ್ಳೋದು ಆ ಪೇನ್ ನಿಮಗ್ ಗೊತ್ತು. ನಿಮ್ಗೆ ಅನ್ಸಿತ್ತಾ ಈ ಸೀನಿಯರ್ ಗಳಿಗೆ ಇದನ್ನ ಮಾಡಕ್ ಆಗಲ್ಲ ಅಂತ? ನನಗೆ ಫಸ್ಟ್ ಇಂದನೂ ನನಗೆ ಐ ಥಾಟ್ ಇವ್ರು ಜಾಸ್ತಿ ಮಾಡ್ತಾರೆ ಅಂತ. ಬಿಕಾಸ್ ನಾನು ಹೇಳ್ದಂಗೆ ವೇರ್ ಕೋರ್ ಅಂಡ್ ಲೆಗ್ಸ್ ಅಂಡ್ ಕಾನ್ಸಂಟ್ರೇಷನ್ ಅಲ್ವಾ. ಸೊ 3ರಲ್ಲೂ ನಾನು ಈ ರಾಮಪ್ಪ ಅವ್ರ ಹತ್ರ ನೋಡಿದೀನಿ. ಲಾಸ್ಟ್ ತನಕನೂ ಹಿ ಡಿಡ್ಂಟ್ ಮೂವ್. ಸೊ ಸಮ್ವೇರ್ ಹಿ ಲೆಫ್ಟ್ ಅಲ್ಲ. ನೈಸ್. ರಾಮಪ್ಪನವರೇ ಸರ್, ಒಬ್ಬ ಕ್ಯಾಪ್ಟನ್ ಆಗಿ ನೀವು 6 ನಿಮಿಷ 30 ಸೆಕೆಂಡ್ ನಿಂತಿದ್ರಿ. ಅದ್ಭುತವಾದ ಪ್ರಯತ್ನ. ನಿಮ್ಮ ಪ್ರಕಾರ ಈ ಟಾಸ್ಕ್ಗೆ ಏನ್ ಇಂಪಾರ್ಟೆಂಟ್ ಆಗಿತ್ತು? ಸರ್, ಮೊದಲನೇದಾಗಿ ಧರ್ಮ ಯುದ್ಧ ನಡೆದಾಗೆಲ್ಲ ನಾವೇ ಗೆದ್ದಿದ್ದೀವಿ. ಒಂದು ಸ್ತ್ರೀಯನ್ನ ಮುಂದೆ ನಿಲ್ಲಿಸಿ ಯುದ್ಧ ಮಾಡು ಅಂತ ಹೇಳಿ ಅವರು ಯಾವಾಗ ಪ್ರಾರಂಭಕ್ಕೆ ಅವರು ಸ್ಟ್ರಾಟಜಿ ಮಾಡ್ಕೊಂಡ್ರು. ಹಾಗಾಗಿ ನಮಗೆ ಧರ್ಮ ಯುದ್ಧ ಅಂದ್ರೆ ನಾವು ಸ್ತ್ರೀ ಮೇಲೆ ಯುದ್ಧ ಮಾಡೋದಿಲ್ಲ. ಈಗ ನಾವು ಎಲೆಕ್ಷನ್ ಅಲ್ಲಿ ನಮ್ಮ ಎದುರುಗೊಬ್ರು ಲೇಡೀಸ್ ನಿಂತಿದ್ದಾರೆ ಅನ್ಬಿಟ್ಟು ನಾವು ಯುದ್ಧ ಮಾಡಲ್ಲ ಅಂತ ಹೇಳಂಗಿಲ್ಲ. ಹಾಗೇನಿಲ್ಲ. ಅಲ್ಲ, ನಮ್ಗೇನು ಅರ್ಥ ಆಗ್ತಾ ಇಲ್ಲ. ನೀವು ಅದನ್ನ ವಿವರಿಸಿ ಹೇಳಿ. ಧರ್ಮ ಯುದ್ಧ ಅಂದ್ರೆ ಹಿಂದೆಲ್ಲ ಮಹಾಭಾರತದಲ್ಲಿ ಎದುರಾಳಿಗಳನ್ನ ಸೋಲ್ಸ್ಬೇಕಾದ್ರೆ ನಾವು ಸಾಮಾನ್ಯ ಕೇಳಿದೀವಿ, ಈಗ ಒಂದು ನಾವು ಯಾರ ಮೇಲೆ ಯುದ್ಧ ಮಾಡಲ್ವೋ ಅಂತವ್ರನ್ನ ತಂದು ಮುಂದ್ಗಡೆ ನಿಲ್ಸ್ಬಿಡೋದು. ಶಿಖಂಡಿ ನಾಯಕರನ್ನಾಗಿ ಒಂದು ಸ್ತ್ರೀನ ಅವರು ಮಾಡಿಕೊಂಡು ಐ ಆಮ್ ಜಸ್ಟ್ No, that is not the point.
ನೀವು ಫಸ್ಟ್ ಡೇ ಹೂ ಅಗೇನ್ಸ್ಟ್ ಯು ನೋ ಹಿಡಿಡ್ ಪುಷ್ ಅಪ್ಸ್ ಮಾಡಿದ್ರಲ್ಲ ಅವಾಗ ಯು ಹ್ಯಾಡ್ ಆಲ್ ದ ಪವರ್ ಅಂಡ್ ಟುಡೇ ಯು ಆರ್ ಟೆಲ್ಲಿಂಗ್ ಮೀ ಶಿಖಂಡಿ ಅಂಡ್ ಆಲ್ ದಟ್. ನಾ ಈ ಮಾತು ಹೇಳಿದ್ದು ಎಷ್ಟು ನಿಮಗೆ ಒಂದು ಎಂಟರ್ಟೈನಿಂಗ್ ಆಗಿ ಅಷ್ಟೇ ಹೊರತು ಬೇರೆ ವಿಚಾರಕ್ಕಲ್ಲ. ವೆನ್ ಯು ಲೂಸಿಂಗ್ ಒಪ್ಕೋಬೇಕು. ಇಲ್ಲ ಖಂಡಿತ ಅದನ್ನ ನಾವು ಬಹಳ ಸಂತೋಷ ಒಪ್ಕೋತಾ ಇದೀವಿ ಅಂದ್ರೆ ಸಿ ಐ ಆಮ್ ರೆಡಿ ಟು ಫೈಟ್ ವಿತ್ ಯು, ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್. ನೀವು ನನ್ನ ಮೇಲೆ ಸಿಂಪತಿ ತೋರಿಸಿಲ್ಲ, ಸೋಲೋದು ಬೇಡ. ಇಲ್ಲ ನಾನು ನಿಮಗೆ ಕೋಪ ಬರಲಿ ಅಂತ ಹೇಳಿಲ್ಲ, ಒಂದು ನಿಮ್ಮ ವಯಸ್ಸಿಗೆ ಮಾತಲ್ಲ ಅದು. ಇದನ್ನ ಒಂದು ತಮಾಷೆಯಾಗಿ ತಗೊಳ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ. ನಮಗೆ ಅದರಲ್ಲಿ ಯಾವ ತಮಾಷೆನೂ ಕಾಣಿಸ್ತಿಲ್ಲ ರಾಮಪ್ಪ ಅವರೇ. ಯಾವ ಕಾಮಿಡಿ ಶೋನು ನಡೀತಿಲ್ಲ. ಐ ಟೇಕ್ ಬ್ಯಾಕ್ ಮೈ ವರ್ಡ್ ಸರ್. ವೆರಿ ಗುಡ್, ದಟ್ಸ್ ಇಟ್, ದಟ್ಸ್ ಇಟ್, ದಟ್ಸ್ ಇಟ್, ದಟ್ಸ್ ಇಟ್. ಇವತ್ತಿನ ಸೋಲಿಗೆ ಜವಾಬ್ದಾರಿಯನ್ನ ಯಾರು ಹೊತ್ಕೋತೀರಿ? ನಾನೇ ಅದ್ರ ಜವಾಬ್ದಾರಿ ತಗೊಳ್ತೀನಿ. ಖಂಡಿತ ಸರ್, ಮನಸ್ಪೂರ್ವಕವಾಗಿ ಸರ್. ಸೂಪರ್, ನಥಿಂಗ್ ಲೈಕ್ ದಟ್, ಲೀಡರ್ ಶುಡ್ ಡೂ ದಟ್. ಜಾಲಿ ಜೂನಿಯರ್ಸ್ ಎಲ್ರು ಈಗ ನಿಮ್ಮ ರೂಮ್ ಒಳಗೆ ಹೋಗಿ ಒಂದು ದಿನಕ್ಕೆ ಬೇಕಾಗುವಷ್ಟು ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು 5 ನಿಮಿಷದಲ್ಲಿ ಹೊರಗೆ ಬನ್ನಿ. ಇವತ್ತೇ ಬನ್ನಿ ಬನ್ನಿಪ್ಪ. ನೋಡ್ರಪ್ಪ ನಮ್ ಸ್ಲೋ ಮೋಷನ್ ನೋಡ ಎಷ್ಟು ಜನ ಮ್ಯಾಚ್ ಆಗ್ತೀವಿ. ಯು ವಿನ್. ಅಲ್ಲ ಏನಿದು, ಒಂದ್ ದಿನಕ್ಕೆ ತಗೊಂಬನ್ನಿ ಅಂತ ಹೇಳಿದ್ರು, ಹೋಗಿ ಸೂಟ್ ಕೇಸ್ ಎತ್ಕೊಂಡ್ಬಿಟ್ಟಿದ್ದೀರಾ? ಇದೇನ್ರಿ ಇದು? 5 minutes ಅಲ್ಲಿ ಅಷ್ಟು ಪ್ಯಾಕ್ ಮಾಡಿದ್ದಾರೆ. ಸೊ ಈಗ ಮೈ ಡಿಯರ್ ಜೂನಿಯರ್ಸ್, ನಿಮಗೆಲ್ಲ ಒಂದು ಅದ್ಭುತವಾದ ಅಡ್ವಾಂಟೇಜ್. ಸೊ 5 ಸ್ಟಾರ್ ಹೋಟೆಲ್ ಅಲ್ಲಿ ಅಕಾಮಿಡೇಷನ್ ಇದೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಅಸಿಸ್ಟೆಂಟ್ ಇರ್ತಾರೆ, ಮಸಾಜ್, ಇದ್ರ ಜೊತೆಗೆ ನಿಮ್ಮೆಲ್ರಿಗೂ ಅಂತ ಲಕ್ಸುರಿಯಸ್ ಕಾರ್ಗಳಿದೆ. ಸೊ ಒಂದು ದಿನದ ಮಟ್ಟಿಗೆ ನೀವುಗಳು ಲಕ್ಸುರಿಯಸ್ ಲೈಫ್ ನ ಕಳೀತಾ ಇದ್ದೀರಾ. ಅದು ಸಂಸ್ಕೃತ ಪಾಠ ಆಶ್ರಮದಲ್ಲಿ. ನಿಮಗೋಸ್ಕರ ಸಂಸ್ಕೃತದ ಟೀಚರ್ಗಳು, ಧ್ಯಾನ, ಪ್ರವಚನ, ಪೂಜೆ ಎಲ್ಲವೂ ನಡೆಯುತ್ತೆ. ಸಂಗೀತ, ಹೆಂಗಿತ್ತು ಕಾಲೇಜ್ ಲೈಫ್? ಕಾಲೇಜ್ ಲೈಫ್ ನಾನು ಅಷ್ಟಾಗಿ ಎಂಜಾಯ್ ಮಾಡಕ್ ಆಗ್ಲಿಲ್ಲ. ಕೆಲಸ ಮಾಡ್ತಾ ಇದ್ದೆ ನಂತರ ಅದೇ. ಓಕೆ, ಪಕ್ಕದಲ್ಲಿ ಶಿಲ್ಪ ತುಂಬಾ ಬಂಕ್ ಮಾಡ್ತಿದ್ವಿ, ಕ್ಲಾಸಲ್ಲೇ ಇರ್ತಿರ್ಲಿಲ್ಲ, ಟೀಚರ್ಸ್ಗೆಲ್ಲ ರೇಗಿಸ್ತಿದ್ವಿ. ಹೆಂಗ್ ರೇಗಿಸ್ತಾ ಇದ್ರಿ? ಸುಮ್ನೆ ಮಿಯಾವ್ ಮಿಯಾವ್ ಅಂತ ಅಂತಿರೋದು, ಸುಮ್ನೆ ಜಿರ್ಲೆ ಬಂತು ಇಲಿ ಬಂತು ಅಂತ ಸುಮ್ನೆ ಎಗರೋದು. ನಮ್ ಟೀಚರ್ ಹತ್ಕೊಂಡು ಹೋಗ್ಬಿಟ್ಟಿದ್ರು. ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ, ಸಖತ್ ಬಂಕ್ ಆಗ್ತಾ ಇದ್ವು. ನಮ್ಮ ಅಪ್ಪ ಬೇರೆ ಸಖತ್ ಸ್ಟ್ರಿಕ್ಟ್. ಅದೊಂದು ಸ್ಮಾಲ್ ಸಿಟಿ ಎಲ್ಲಿ ಓಡಾಡಿದ್ರು ಸಿಗಾಕ ಬಿಡ್ತಾ ಇದ್ವು ನಾವು. ಬ್ಯಾಂಗ್ಳೂರ್ ಹಂಗಲ್ಲ. ಅಷ್ಟೇ ಓಡಾಡ್ತಿದ್ರಾ? ಅರ್ಜುನ್ ಸರ್, ನಾನು ಫಸ್ಟ್ ಇಯರ್ PUC 4 ವರ್ಷ 6 ಕಾಲೇಜಲ್ಲಿ ಓದಿದ್ದೆ ಸರ್. 4 ವರ್ಷ 6 ಕಾಲೇಜು. ಪುಣ್ಯಾತ್ಮ ನೀನು. ಲಾಸ್ಟಿಗೆ ಅಪ್ಪ ಕೈ ಮುಗಿದ್ಬಿಟ್ಟು ಜಾಸ್ತಿ ಹೋದ್ರೆ ಬ್ರೈನ್ಗೆ ಏನಾದ್ರು ಡ್ಯಾಮೇಜ್ ಬೇಡ ನಿಲ್ಲಿಸ್ಬಿಡು ಸಾಕು ಅಂದ್ರು ಸರ್. ವೆರಿ ಗುಡ್. ಟೀಚರ್ಗೆ ಲೈನ್ ನೋಡಿದ್ರೆ ಅವ್ರು ಕೊಟ್ಟಿರೋ ಹೋಮ್ವರ್ಕ್ ಅವ್ರ ಬರೆಸ್ತಿದ್ದೆ. ಇದು ನನ್ನ ಸಿನಿಮಾ ಸಿಗ್ಲಿಂಗ್ ಸ್ಟೋರಿ. ಕದ್ಬಿಟ್ಟಿದ್ದಾರೆ. ಕದ್ಬಿಟ್ಟಿದ್ದಾರೆ. ಐ ಡೋಂಟ್ ಲೈಕ್ ದಿಸ್. ಓಕೆ ಶರತ್, ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡಿರೋದಂದ್ರೆ ಲೈಫಲ್ಲಿ ಕಾಲೇಜ್ ಹೋಗಿದ್ದೆ ಮಿಸ್ಟೇಕ್ ಅಲ್ಲ. 4 months ಹೋಗಿಲ್ಲ ಸರ್. 4 months ಆದ್ಮೇಲೆ ಹೋಗಿದ್ದೆ ದೊಡ್ಡ ಮಿಸ್ಟೇಕು. ಅಷ್ಟರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗೋಯ್ತು. ಸೊ ಅದಾದ್ಮೇಲೆ ನಂಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತಿದ್ರು. ನಮ್ಮಮ್ಮಂಗೆ ಹೇಳಿದ್ರೆ ಬೆಂಡೆದ್ ಬ್ರೇಕ್ ಆಗ್ತಾರೆ. ಏನ್ ಮಾಡೋದು ಅಂದ್ರೆ ಫ್ರೆಂಡ್ಸ್ ಗಳು ಇರ್ತಾರಲ್ಲ ಸರ್ ಇಂಥವ್ರು, ನಿಮ್ ಪೇರೆಂಟ್ಸ್ ಕರ್ಕೊಂಡೋಗಿ ಯಾರನ್ನ ಕರ್ಕೊಂಡೋಗಿ ಪೇರೆಂಟ್ ಅನ್ನೋ ಪರವಾಗಿಲ್ಲ ಅಂದ್ರು. ನನ್ಗೊಂದ್ ಯಪ್ಪನ್ ಕಳ್ಸ್ಕೊಟ್ರು, ಅವರೇ ಕಳ್ಸ್ಕೊಟ್ರು. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನ್ ತಪ್ಪು ಮಾಡಿದ್ದೇನು ಅಂದ್ರೆ ಅವ್ರ ಹೆಸರು ಕೇಳಲಿಲ್ಲ, ಅವ್ರು ನನ್ನ ಹೆಸರು ಕೇಳಲಿಲ್ಲ. ಹೋಗಿ ಕರ್ಕೊಂಡೋಗಿ ನಿಲ್ಲಿಸಿದೆ ಟೀಚರ್ಸ್ ಮುಂದೆ. ಅವರು ಕೇಳಿದ್ರು ಯಾರು ಏನೋ ಬೇಕು ಅಂತ. ನಂಗೆ ಸಂಬಂಧನೂ ಗೊತ್ತಿರಲಿಲ್ಲ. ಲೈಕ್ ಏನ್ ಹೇಳ್ಬೇಕು ಏನಂತ ಅಂದ್ಬಿಟ್ಟು ಬಾಪ ಇಲ್ಲಿ ಅಂದ್ರು. ಅವ್ರನ್ನ ಅಲ್ಲಿ ಕರ್ಕೊಂಡ್ರು, ನಾನು ಇಲ್ಲಿ ಲಾಕ್ ಮಾಡ್ಕೊಂಡ್ರು. ಏನಪ್ಪ ಅವ್ರ ಹೆಸರು ಅಂದ್ರು. ನಂಗೆ ಅವ್ರ ಹೆಸರು ಗೊತ್ತಿಲ್ಲ. ಪ್ರೀತಿಯಿಂದ ಚಿಕ್ಕಿ ಅಂತೀವಿ. ಅವ್ರು ಆ ಕಡೆಯಿಂದ ಅವ್ರು ಲಾಕ್ ಮಾಡ್ಕೊಂಡ್ರು. ಹುಡ್ಗನ ಹೆಸರು ಏನಪ್ಪ ಅಂದ್ರು. ಅವನ ಹೆಸರು ನಾನು ಚಿನ್ನೋದಾಗ ಕರೀತೀನಿ.
ಹೋಲ್ಸೇಲ್ ಆಗಿ ಲಾಕು. ಸೊ ಅದಾದ್ಮೇಲೆ ಲೈಕ್ ನಮ್ಮ ಅಮ್ಮನೇ ಬಂದು ಹಾಲ್ ಟಿಕೆಟ್ ಕೊಡ್ಸಿ ಕೇಸ್ ಸಾಲ್ವ್ ಮಾಡಿದಾಯ್ತು ಸರ್. ಕೃಷ್ಣಾನಂದ ಅವರ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ನೀವು ಏನ್ ಚೇಷ್ಟೆ ಮಾಡಿದೆ ಅಂತ ಕೇಳಿದ್ರಲ್ಲ, 1ನೇ ಕ್ಲಾಸಿಂದ 4ನೇ ಕ್ಲಾಸಿಗೆ ಹಿಂಗೆ ಮುಂದೆ ಹುಡುಗಿಯರನ್ನ ಕೂಡಿಸ್ಬಿಡೋರು, ಹಿಂದೆ ನಾವು ಹುಡುಗರು ಕೂತ್ಕೊಳ್ಳೋ, ಜಡೆ ಎಳ್ದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋ. ಹೆಸರೇ ಕೃಷ್ಣಾನಂದ. ಜಡೆ ಹೇಳ್ದವನು ಅಂತ ಹೇಳಿದಾಗ ನಾವು ಬೇರೆಯವ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಹೊಡೆಸ್ಬಿಡೋದು, ಇದು ಮಾಡ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ ಒಂದೇ ಚಡ್ಡಿ, ಅದು ಇವತ್ತು ಹಾಕಿದ್ರೆ ವಾರವೆಲ್ಲ ಅದೇ ಚಡ್ಡಿ. ಹೇಳಿ. ಬಡತನದಲ್ಲಿ ಬೆಳೆದಿರೋದ್ರಿಂದ ನಮ್ಗೆ ಅವಾಗ ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ಇತ್ತು. ನಮ್ಗೆ ಅವಾಗ ಎಷ್ಟು ಕಷ್ಟ ಇತ್ತು ಅಂತಂದ್ರೆ, ಒಂದು ಅರ್ಧ ಪೇಜ್ ಪೇಪರ್ ಅಲ್ಲಿ ನಾನು ಲೆಕ್ಕ ಮಾಡಿದ್ದು 100 ಮಾರ್ಕ್ ಬಂದಿದೆ. ಆವಾಗ ಈ ಬೇರೆ ಹುಡುಗಿರು ಇವಳು ಎಂತ ಅರ್ಧ ಪೇಜ್ ಅಲ್ಲಿ ಬರ್ತೀವಿ, ಇವಳಿಗೆ ಎಂತ ಮಾರ್ಕ್ ಬರ್ತದೆ ಅಂತ ಹೇಳಿದ್ರು. ಅದೇ ಕ್ಲಾಸ್ಗೆ ಫಸ್ಟ್ ನಾನು ಅದಲ್ಲೇ, ಯಾಕಂದ್ರೆ ಪೇಪರ್ ತಗೊಳಕ್ಕೂ ಕಷ್ಟ ಇತ್ತು. ಈಗಿನವರಂಗೆ ನಮ್ಗೆ ಆ ಹೊರಗಿನ ಆಡಂಬರ, ಆ ಸಿನಿಮಾ, ಕ್ಯಾಂಟೀನು ಅದೆಲ್ಲ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಆ ರೀತಿ ನಮ್ಮಮ್ಮ ನಮ್ಮನ್ನು ಬೆಳೆಸಿದಾಳೆ. ಭೋಜಮ್ಮ, ನಿಮ್ಮ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮಾಸ್ಟರ್ ಸೈನ್ಸ್ ಬಗ್ಗೆ ಒಂಚೂರು ಹೇಳಿ. ನಮ್ಮ ಕಾಲದಲ್ಲಿ ಬಡತನ ಇತ್ತು ಸರ್. ಸುಮಾರು 5-7-8 ಕಿಲೋಮೀಟರ್ ನಡ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದು. ಕಾಲಿಗೆ ಚಪ್ಪಲಿಗೆ ಗೊತ್ತಿಲ್ಲ, ಏನೋ ಒಂದು ಸುಟ್ಟು ಬಟ್ಟೆ, ಅದು ಹೋಗ್ದರೆ ಇನ್ನೊಂದು ಸುಟ್ಟು ಬಟ್ಟೆ ಅಷ್ಟೇ. ಅದರಲ್ಲೇ ಕಾಲಗಳಿದ್ದು. ಅಲ್ಲಿ 7th ಸ್ಟ್ಯಾಂಡಲ್ಲಿ ಒಂದು ಚಪ್ಪಲು ಸಿಕ್ತು, ಹವಾಯಿ ಚಪ್ಪಲು. ಅದು ನಾನು ಓಡಾಡೋಕೆ ನಿಲ್ತಿತ್ತಿಲ್ಲ, ಬರಿಗಾಲೆ ನನಗೆ ಗಟ್ಟಿ ಇರ್ತಿತ್ತು. ಕರೆಕ್ಟ್ ಅಮ್ಮ, ನೀವು ಹೇಳಿದ್ದು ಚಪ್ಪಲಿ ಬಂದು ಮನುಷ್ಯ ಸೃಷ್ಟಿ ಮಾಡಿದ್ದು, ಕಾಲು ದೇವ್ರು ಕೊಟ್ಟಿದ್ದು. ಅದ ನಮ್ದು ಯಾವತ್ತೂ ಸೋತೆ ಇಲ್ಲ. ಹೇಳಿ. ನೀವು ನಿಮ್ಮ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಗ್ರಾಜುಯೇಷನ್ ಅವಾಗಿನ ಹೇರ್ ಸ್ಟೈಲು? ಅಯ್ಯೋ, ನಾವ್ ಹೇರ್ ಸ್ಟೈಲೇ ಹಾಕತ್ತಿರ್ತೀವಲ್ಲ, ಆಗ ತಲೆ ಬಾಚಣೆ ತಗೊಳಕ್ಕೆ ಎಣ್ಣೆ ತಗೊಳಕ್ಕೆ ಕಾಸಿಲ್ಲ, ಊಟಕ್ಕೆ ಇಲ್ಲ, ತಿಂಡಿಗೆ ಇಲ್ಲ, ಸೊಪ್ಪಿಗೆ ಇಲ್ಲ, ಉಪ್ಪಿಗೆ ಇಲ್ಲ. ಹಾಗೆಲ್ಲಿ ಹೇರ್ ಸ್ಟೈಲ್ ಮಾಡಕ್ ಆಯ್ತದ ನಾವು? ನೀವು ಸ್ಕೂಲ್ಗೆ ಏನಾದ್ರು ಹೋಗಿದ್ರಮ್ಮ? ಎಲ್ಲ ಸರ್, ನಾವು ಹೋಗಕ್ಕೆ ಎಲ್ಲಿ, ನಮ್ಮ ಅಪ್ಪ ನಮ್ಮನ್ಗೂ ತುಂಬಾ ಕಷ್ಟ, ಮಕ್ಳು ಸಾಕಕ್ಕೆ ಊಟ ಇಲ್ಲ, ತಿಂಡಿ ಇಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಗಂಡು ಮಕ್ಕಳು, 1 ಹೆಣ್ಮಗಳು. ಯಾರು ಸ್ಕೂಲ್ಗೆ ಏನು ಹೋಗಿಲ್ಲ? ಯಾರು ಹೋಗೇ ಇಲ್ಲ, ಒಬ್ರು ಓದೇ ಇಲ್ಲ, ಸ್ಕೂಲ್ ಮೆಟ್ಲೇ ಇಲ್ಲ. ನಾವು ಸೀನಿಯರ್ ಮತ್ತು ಜೂನಿಯರ್ ಇವರುಗಳ ಬದುಕಿನ ಸ್ಕೂಲು, ಕಾಲೇಜು, ಈ ಲೈಫ್ ಗಳನ್ನ ನೋಡಿದ್ವಿ. ಒಂದ್ ಕಡೆ ಬಡತನ, ಸಣ್ಣ ಪುಟ್ಟ ಚೇಷ್ಟೆಗಳು, ಈ ಕಡೆ ಬಂದ್ರೆ ಬರೀ ಬಂಕು, ಪಬ್ಬು, ಸಸ್ಪೆನ್ಷನ್, 2 ಎಕ್ಸ್ಟ್ರೀಮ್ ಬದುಕುಗಳು. ನಾಳೆಯ ಟಾಸ್ಕ್ ನಲ್ಲಿ 2 ಬದುಕು ಅದಲು ಬದಲಾಗತ್ತೆ. ಎಲ್ಲ ಜೂನಿಯರ್ಗಳು ಇವಾಗ ಈಗಿಂದೀಗ್ಲೇ ಒಂದು ಸಂಸ್ಕೃತ ಪಾಠಶಾಲೆ ಆಶ್ರಮಕ್ಕೆ ಹೋಗ್ತೀರಾ. ಅಲ್ಲಿ ಕ್ಲಾಸ್ ಶುರು ಆಗೋದು ಬೆಳಗಿನ ಜಾವ 5 ಗಂಟೆಗೆ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕೊಂಡು ಧ್ಯಾನ ಮಾಡಬೇಕು. ಅದಾದ್ಮೇಲೆ ಹಠಯೋಗ, ಪೂಜೆ, ಪ್ರವಚನ, ಭಜನೆ, ಅದಾದ ನಂತರ ಲಘು ಉಪಹಾರ, ಆ ನಂತರ ಸಂಸ್ಕೃತ ಪಾಠ ಎಲ್ಲವೂ ನಡೆಯುತ್ತೆ. ಅದಾದ್ಮೇಲೆ ಉಪವಾಸ, ಸಂಜೆ ಮತ್ತೆ ಪೂಜೆ, ಪ್ರವಚನ, ಪಾಠ ಎಲ್ಲವೂ ನಡೆಯುತ್ತೆ. ಅದಾದ್ಮೇಲೆ ಮತ್ತೆ ಹಾಲು ಮತ್ತು ಸ್ವಲ್ಪ ಹಣ್ಣು. ಇಡೀ ದಿನ ನೀವೆಲ್ಲರೂ ಸಾತ್ವಿಕ ಆಹಾರ ತಗೋತೀರಾ, ಸಾತ್ವಿಕ ಬದುಕನ್ನ ಬದುಕ್ತೀರಾ. ಅಂಡ್ ವೈಟ್ ಬಟ್ಟೆಯಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಎಲ್ಲರೂ ಹಿಂಗಿರ್ತಾರೋ ಆ ಥರ ಇರ್ತೀರಾ. ಅರ್ಥ ಆಯ್ತಾ? ಲೈಫಲ್ಲಿ ಯಾವಾಗ್ಲಾದ್ರೂ ಮಾಡಿದಿರಪ್ಪ ಇದನ್ನ, ಅಥವಾ ಅಂದ್ಕೊಂಡಿರ ಈ ತರದೊಂದು ಮಾಡ್ತೀವಿ ಒಂದಿನ ಅಂತ? ಹ್ಯಾಪಿ? ವೆರಿ ಹ್ಯಾಪಿ. ದಾಟ್ಸ್ ದ ಬ್ಯೂಟಿ. ವಾವ್, ಇಲ್ಲಿಂದ ಬರ್ತಾ ಇದೆ ಅದು. ಸೂಪರ್ ಸೀನಿಯರ್ಸ್, ನೀವುಗಳೆಲ್ಲ ನಿಮ್ಗಳ ಕತೆ ಹೇಳ್ಕೊಂಡ್ರಿ. ಕೇಳ್ಬಿಟ್ಟು ನನಗೆ ಬಹಳ ಬೇಜಾರಾಗೋಯ್ತು. ಒಬ್ಬ ಸ್ಟೂಡೆಂಟ್ ಜೀವನ ನಾನು ಕಲಿಬಾರ್ದ್ರಿ, ನಮ್ಗೆಲ್ಲ ಅವಮಾನ ಅದು. ಸೊ ಹಂಗಾಗಿ ನಾಳೆ ನಿಮ್ಗೆಲ್ಲರಿಗೂ 1 ಡೇ ಕಾಲೇಜ್ ಹೋಗೋ ಅವಕಾಶ. ನೀವೆಲ್ಲರೂ ನಾಳೆ ಒಂದಿನ ಕಾಲೇಜ್ ಸ್ಟೂಡೆಂಟ್ಗಳಾಗಿರ್ತೀರಾ. ನಾಳೆ ಸೂಪರ್ ಆಗಿ ನಿಮ್ ಕಾಲದಲ್ಲಿ ಕಾಲೇಜ್ ಹೋಗ್ಬೇಕಾದ್ರೆ ಡ್ರೆಸ್ ಇರ್ತಾ ಇತ್ತಲ್ಲ, ಆ ತರ ಡ್ರೆಸ್ ಮಾಡ್ಕೊಂಡು ಹಳೆ ಸೈಕಲ್ ಗಳಲ್ಲಿ, ಹಳೆ ಬೈಕ್ ಗಳಲ್ಲಿ, ಪ್ರೇಮಲೋಕ ರೇಂಜ್ ಅಲ್ಲಿ ಕಾಲೇಜ್ಗೆ ಎಂಟ್ರಿ ಕೊಡ್ತೀರಾ. ಲೈಫ್ ನ ರಿವೈಂಡ್ ಮಾಡ್ಕೊಂಡು ಯಂಗ್ ಕಾಲೇಜ್ ಸ್ಟೂಡೆಂಟ್ ಗಳಾಗಿರ್ತೀರಾ. ಏನ್ರಪ್ಪ? ಓಕೆನಾ? ಮೈ ಡಿಯರ್ ಜೂನಿಯರ್ಸ್, 5 ಗಂಟೆಗೆ ನಿಮ್ ಶಾಲೆ ಶುರುವಾಗುತ್ತೆ. ನಾನು ನಿಮ್ಮನ್ನ ಆಶ್ರಮದಲ್ಲಿ ಸಿಗ್ತೀನಿ. ದಯವಿಟ್ಟು ಹೊರಟು ಬಿಡಿಯಪ್ಪ, ಬಸ್ ಕಾಯ್ತಾ ಇದೆ. ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್. ಗುರುಗಳೇ, ನಮ್ ಜೂನಿಯರ್ಗಳನ್ನೇನೋ ನೀವು ಮಠಕ್ಕೆ ಕಲಿಸ್ಬಿಟ್ರಿ. ಈಗ ನಿಮ್ಮ ಸೀನಿಯರ್ ಗಳ ಜೊತೆಗೆ ವೋಟ್ ಔಟ್ ಸೆಷನ್ ನಡಿಬೇಕಾಗಿದೆ. ಸೊ ಇನ್ನೇನಿದ್ರು ನೀವು ನಿಮ್ಮ ಸೀನಿಯರ್ಗಳುಂಟು. ಸೂಪರ್ ಸೀನಿಯರ್ಸ್, ನಾನು ನಿಮ್ಮನ್ನೆಲ್ಲ ಜಿಂಗ್ ಚಾಕಾಗೆ ನಾಳೆ ಕಾಲೇಜಲ್ಲಿ ಸಿಗ್ತೀನಿ. ಗುಡ್ ನೈಟ್. ತೊಳಿ ಗುರುಗಳೇ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಶುಭ
ಸೀನಿಯರ್ಸ್, ಫಸ್ಟ್ ಟೈಮು ನೀವು ಟಾಸ್ಕ್ ಅನ್ನ ಸೋತು ನಾಮಿನೇಷನ್ ಪ್ರೋಸೆಸ್ಗೆ ಅಂತ ಕೂತಿದ್ದೀರಾ. ಸೊ ಈಗ ಸೂಪರ್ ಸೀನಿಯರ್ಗಳ ತಂಡದಲ್ಲಿ ಮೊದಲನೇ ವೋಟ್ ಔಟ್ ನಡೆಯುತ್ತೆ. ಈಗ ಮೊದಲನೇದಾಗಿ ಕ್ಯಾಪ್ಟನ್ ರಾಮಪ್ಪ ಅವರಿಂದ ಶುರು ಮಾಡೋಣ. ಬನ್ನಿ ರಾಮಪ್ಪ. ನಾನು ಇಂದ್ರ ಅವ್ರ ಹೆಸರನ್ನು ಬರೆದಿದ್ದೀನಿ. ಅವರು ಟಾಸ್ಕಲ್ಲಿ ಒಂದು ಕಡೆ ವೀಕ್ ಇದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಔಟ್ ಮಾಡ್ತಾರೆ. ಇವತ್ತು ನಮ್ಮ ಮುಖ್ಯವಾದ ಪಂದ್ಯದಲ್ಲಿ ಇವರಿಂದ ನಾವು ಸೋತ್ಬಿಟ್ವಿ, ಅದಕ್ಕೋಸ್ಕರ ನಾವು ಔಟ್ ಮಾಡ್ತೀವಿ. ಇವರಿಗೆ ಸ್ವಲ್ಪ ಮೂಮೆಂಟ್ ಪ್ರಾಬ್ಲಮ್ಮು, ಸ್ವಲ್ಪ ಏಜ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಔಟ್ ಮಾಡ್ತಾ ಇದ್ದೀನಿ. ಕೃಷ್ಣನನ್ನು ಔಟ್ ಮಾಡ್ತೀನಿ. ಓವರ್ ಪರ್ಫಾರ್ಮೆನ್ಸ್. ಕೃಷ್ಣಪ್ಪ ಅವರು ಇವತ್ತು ಬಾಲ್ನಾಗ ಇದು ಮಾಡಿದ್ರೆ ಅದರ ಸಂಬಂಧ ನಾನು ಜಟ್ಟಿ ಮನೆಯವ್ರಿಗೆ ಊಟ ಆಗ್ತಾ ಇದ್ದೀನಿ. ಯಾಕೆಂದರೆ ಶುಗರ್ ಅದ, ಅದಕ್ಕೆ ಅವರು ಊಟದ್ದು ಸ್ವಲ್ಪ ತ್ರಾಸ ಆಗಲಿಕ್ಕೆ ಅಂತ ನನಗೆ ಅನ್ನಿಸ್ಲಿಕ್ಕೆ. ಅವರು ಸರಿಯಾಗಿ ಆಟ ಆಡೋದಿಲ್ಲ, ಎಲ್ಲಾದರೂ ಸೋತ್ಕೊಂಡಿರ್ತಾರೆ, ಅದಕ್ಕೆ ಔಟ್ ಮಾಡ್ತಾ ಇದ್ದೀನಿ. ನಮ್ಮ ಟೀಮಲ್ಲಿ ನಾವೊಂದು ಐಡಿಯಾ ಮಾಡಿಕೊಟ್ಟು ಹೀಗೆ ಮಾಡೋದು ಹಾಗೆ ಮಾಡಂದ್ರೆ ಅವರು ಅದಕ್ಕೆ ಒಪ್ಪೋದಿಲ್ಲ. ಕಾಡಪ್ಪ ಜಟ್ಟಿಮನಿ ಅವರು ಆ ಹುಲ್ಲಿನ ಮೆದೆಯಿಂದ ಬಾಲ್ ತೆಗಿಲಿಕ್ಕೆ ಸುಮಾರು ಹೊತ್ತು ಮಾಡಿದ್ರು, ಹಾಗಾಗಿ ನಾವು ಟಾಸ್ಕ್ ಸೋತ್ವಿ ಅಂತ ಅನ್ನಿಸ್ತು. ನಾನೀಗ ಇಂದಿರನ್ನ ಔಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವಳಿಗೆ ಶುಗರ್ ಇದರಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೂಪರ್ ಸೀನಿಯರ್ಗಳ ಟೀಮ್ನ ಮೊದಲನೇ ವೋಟ್ ಔಟ್ ಮುಗಿದಿದೆ. ಎನಿ ಎಕ್ಸ್ಪೆಕ್ಟೇಷನ್ಸ್? ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಓಕೆ, ಮೊದಲನೇ ವೋಟ್ ಬರ್ತಾ ಇದೆ ಕ್ಷಮಾ. ಎರಡನೇ ವೋಟ್ ಬರ್ತಿರೋದು ಚಕ್ರವರ್ತಿ. ನೆಕ್ಸ್ಟು ಜಟ್ಟಿಮನಿ. ಮುಂದಿನ ವೋಟು ಕೂಡ ಜಟ್ಟಿಮನಿ. ಮುಂದಿನ ವೋಟ್ ಬರ್ತಿರೋದು ಕೃಷ್ಣಾನಂದ. ಮುಂದಿನ ವೋಟು ಇಂದಿರಾ. ಎಕ್ಸ್ಪೆಕ್ಟ್ ಮಾಡಿದ್ರಮ್ಮ? ಹಾಂ, ಮಾಡಿದ್ದೆ. ಎಷ್ಟು ವೋಟನ್ನು ಎಕ್ಸ್ಪೆಕ್ಟ್ ಮಾಡಿದ್ರಿ? 2 ಇರ್ಬೋದಾ ಏನೋ. ನೀವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಎರಡನೇ ವೋಟ್ ಇಲ್ಲಿದೆ. ಇಂದ್ರಮ್ಮ ಅಗೇನ್ 2 ಎಕ್ಸ್ಪೆಕ್ಟ್ ಮಾಡಿದ್ರಿ, ಆದರೆ 3ನೇ ವೋಟ್ ಇಲ್ಲಿದೆ. ಎನಿವೇಸ್, ಅದೇ ಥರ ಕೃಷ್ಣಾನಂದ ಅವರೇ ನಿಮಗೆ 2ನೇ ವೋಟು. ಅದೇ ಥರ ಇನ್ನೂ ಒಂದು ಕೃಷ್ಣಾನಂದ. ಸೊ ಸೂಪರ್ ಸೀನಿಯರ್ಗಳ ಗುಂಪಿನಲ್ಲಿ ಕೃಷ್ಣಾನಂದ ಅವರಿಗೆ 3 ವೋಟು, ಹಾಗೆ ಇಂದಿರಾ ಅವರಿಗೆ 3 ವೋಟು. ಸೊ ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗ್ತಿರೋದು ಕೃಷ್ಣಾನಂದ ಹಾಗೆ ಇಂದ್ರಮ್ಮ. ಇಂದ್ರಾ ಅವರೇ ನಾಮಿನೇಟ್ ಆಗಿದ್ದೀರಾ, ಹೌದು. ಏನ್ ಹೇಳ್ತೀರಿ? ನಾನು ಇನ್ನು ಮುಂದಕ್ಕೆ ಅವ್ರಿಗೆ ಪ್ರಬಲ ಪ್ರತಿಸ್ಪರ್ಧಿ ಆಗ್ಬೋದು ಅನ್ನೋ ಭಯದಿಂದ ಅವರು ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಂಗೆ. ನೀವು ಟೀಮಿಂದ ಹೊರ ಹೋದ್ರೆ ಟೀಮ್ ವೀಕ್ ಆಗಲ್ವಾ? ಆಗುತ್ತೆ. ಸೊ ನಿಮ್ಮ ಟೀಮ್ನಲ್ಲಿ 3 ಜನಕ್ಕೆ ನೀವು ವೀಕ್ ಕಂಟೆಸ್ಟೆಂಟ್ ಅಂತ ಅನ್ಸಿದೆ, ಹಾಗಾಗಿ ನಿಮ್ಮ ಹೆಸರು ಹೇಳಿದ್ದಾರೆ. ಬಟ್ ನೀವಂತೀರಾ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಹೌದು, ನಾನು ಅವ್ರ ಕಾಂಪಿಟೇಷನ್ ಕೊಡ್ತೀನಿ, ಹಾಗಾಗಿ ಅವ್ರು ನನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ. ನನ್ನ ಭಾವನೆ ಆತರ. ಫ್ಯಾಂಟಾಸ್ಟಿಕ್. ಸೊ ಸೀನಿಯರ್ಸ್, ಈಗ ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಬರುವಂತಹ ಟಾಸ್ಕ್ ಗಳಲ್ಲಿ ನೀವುಗಳು ಗೆಲ್ಲೇಬೇಕು. ಸೊ ಗೆಲ್ಲೋದ್ರ ಮೂಲಕ ಈ ನಾಮಿನೇಷನ್ ಪ್ರಾಸೆಸ್ ಇಂದ ನೀವುಗಳು ತಪ್ಪಿಸ್ಕೋಬೇಕು. ಓಕೆನಾ? ಪ್ರಾಮಿಸ್ ಮಾಡ್ತೀರಾ ನಂಗೆ? ಖಂಡಿತ. ಆಲ್ ದಿ ಬೆಸ್ಟ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಏನಾರ ಹೇಳೋ ಲೈಫ್ ಸೂಪರ್.